Welcome to session 2 of Unit 3. Today's topic ಏನಪ್ಪ ಅಂತ ಹೇಳಿದ್ರೆ ಸ್ಟೋರೇಜ್ as a ಕ್ಲೌಡ್ ಮತ್ತು ಡೇಟಾಬೇಸ್ as a ಸರ್ವಿಸ್. ಎರಡು ಟಾಪಿಕ್ ಇವತ್ತಿನ ಸೆಷನಲ್ಲಿ ನೋಡೋಣ. So learning outcome, obviously we need to learn about storage as a service and learn about database as a service. These are the two learning outcomes. In a previous session we have seen ಇಂಟ್ರಡಕ್ಷನ್ ಟು ಸರ್ವಿಸ್ ಅಂದರೆ ಏನು ಅಂತ ನೋಡಿದ್ದೀವಿ. ಆಸ್ ಎ ಸರ್ವಿಸ್ ಅಂದರೆ ಏನು ಅಂತ ನೋಡಿದ್ದೀವಿ. We have seen the main features of cloud services and also we have seen what are the advantages of cloud services. ಇಷ್ಟೆಲ್ಲ ನಾವು ಫಸ್ಟ್ ಸೆಷನಲ್ಲಿ ನೋಡಿದ್ದೀವಿ. Now we'll start with today's first topic, that is storage as a service. ಇದನ್ನು STaaS ಅಂತ ಬರಿತೀವಿ. ಸೊ ಸ್ಟೋರೇಜ್ ಸರ್ವಿಸ್ ಏನಿದೆ ಅಂತ ಹೇಳಿದ್ರೆ, ಇದು ಆ್ಯಕ್ಚುಲಿ ಇಟ್ ವಿಲ್ ಡಿಫೈನ್ ಎ ಬಿಸ್ನೆಸ್ ಮಾಡೆಲ್ ವೇರ್ ಎ ಲಾರ್ಜ್ ಕಂಪ್ನಿ will rent a space on their storage infrastructure to a smaller company or an individual who lack the budget, say, to compensate for it on their own. ಹಂಗಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಒಂದು ದೊಡ್ಡ ಕಂಪ್ನಿಗಳು ಒಂದು ಬಿಸ್ನೆಸ್ ಮಾಡಲ್ ಇದು, ದೊಡ್ಡ ಕಂಪ್ನಿದು ಒಂದು ಬಿಸ್ನೆಸ್ ಮಾಡಲ್ ಇದು, ಲಾರ್ಜ್ ಕಂಪ್ನೀಸ್ದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸ್ಟೋರೇಜ್ ಸ್ಪೇಸು ಬಾಡಿಗೆಗೆ ಕೊಡ್ತಾರೆ. ದೇ ರೆಂಟ್ ಸ್ಪೇಸ್, ರೆಂಟಿಗೆ ಕೊಡ್ತಾರೆ ಸ್ಟೋರೇಜ್ ಸ್ಪೇಸ್. ಎಲ್ಲಿ ಅವ್ರ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅವ್ರು ಅಲ್ಲಿಂದ ಅಲ್ಲಿಗೆ ಬಾಡಿಗೆ ಕೊಡ್ತಾರೆ. ಯಾರು ಕೊಡ್ತಾರೆ? ಅವರು ಸ್ಮಾಲ್ ಕಂಪ್ನೀಸ್ಗೆ ಅಥವಾ ಇಂಡಿವಿಜುವಲ್ಸ್ ಕೊಡ್ತಾರೆ. ಯಾರಪ್ಪ ಅವರು ಅಂತ ಹೇಳಿದ್ರೆ, ಅವ್ರ ಹತ್ರ ಸಫಿಷಿಯೆಂಟ್ ಬಡ್ಜೆಟ್ ಇರಲ್ಲ, ಅವ್ರದ್ದೇ ಆದಷ್ಟು ದೊಡ್ಡ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಅಥವಾ ಇಟ್ಕೊಳ್ಳೋಕ್ಕೆ ಯಾರ ಕೈಲಿ ಆಗಲ್ಲ. ಅಂಥ ಕಂಪ್ನೀಸ್ಗಳಿಗೆ ಮತ್ತು ಇಂಡಿವಿಜುವಲ್ಸ್ಗಳಿಗೆ ಇದನ್ನು ಅವರು ಬಾಡಿಗೆಗೆ, ರೆಂಟಿಗೆ ಇದು ಸ್ಟೋರೇಜ್ ಸ್ಪೇಸನ್ನು ಕೊಡ್ತಾರೆ. ದಟ್ ಈಸ್ ಸ್ಟೋರೇಜ್ ಆಸ್ ಎ ಸರ್ವಿಸ್, ಆಸ್ ಎ ಬಿಸ್ನೆಸ್ ಮಾಡೆಲ್. ಥರ ಪ್ರಾವಿಷನ್ಸ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಕಂಪ್ನೀಸ್ ದೇ ಕ್ಯಾನ್ ಲೀಸ್ ಅ ರೆಂಟ್ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್ ಅನದರ್ ಕಂಪ್ನಿ ಆರ್ ಇಂಡಿವಿಜುವಲ್ ಟು ಸ್ಟೋರ್ ಡೇಟಾ. ಅದೇ ಥರ ಸ್ಮಾಲ್ ಕಂಪ್ನೀಸ್ ಆ್ಯಂಡ್ ಇಂಡಿವಿಜುವಲ್ ಆಫನ್ ಫೈಂಡ್ ದಿಸ್ ಟು ಬಿ ಕನ್ವೀನಿಯಂಟ್ ಮೆಥಡ್ ಫಾರ್ ಮ್ಯಾನೇಜಿಂಗ್ ಬ್ಯಾಕಪ್ಸ್, ಪ್ರೊವೈಡಿಂಗ್ ಕಾಸ್ಟ್ ಸೇವಿಂಗ್ಸ್ ಇನ್ ಪರ್ಸನಲ್ ಹಾರ್ಡ್ವೇರ್ ಆ್ಯಂಡ್ ಫಿಸಿಕಲ್ ಸ್ಪೇಸ್. ಅವ್ರಿಗೂ ಅದು ಕನ್ವೀನಿಯಂಟ್ ಆಗಿರುತ್ತೆ ಸ್ಮಾಲ್ ಕಂಪ್ನೀಸ್ಗೆ. ಆಮೇಲೆ ದಿ ಸ್ಟೋರೇಜ್ ದಟ್ ಈಸ್ ರೆಂಟೆಡ್ ಹಿಯರ್ ಥ್ರೂ ಪ್ರೊವೈಡರ್. ಸೊ ಯೂಸಿಂಗ್ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ರೆಂಟ್ ಮಾಡೋದು ಕಾಸ್ಟ್ ಪರ್ ಡೇಟಾ ಟ್ರಾನ್ಸ್ಫರ್ಡ್ ಆ ಥರ ಕೊಡ್ಬೋದು. ಕಾಸ್ಟ್ ಪರ್ ಗಿಗಾಬೈಟ್ ಡೇಟಾ ಬೇಸಿಸ್. ನಾವು ಈಗ ಮೊಬೈಲ್ ಡೇಟಾ ಪ್ಯಾಕ್ಸಲ್ಲೆಲ್ಲ ನೋಡ್ತೀವಲ್ಲ, ಇಷ್ಟು GB ಡೇಟಾ ಡೈಲಿ, 1.5 GB, 2.5 GB ಡೇಟಾ. ಸೊ ಹಿಯರ್ ದಟ್ ಇಸ್ ದ ಥಿಂಗ್, ಕಾಸ್ಟ್ ಪರ್ ಗಿಗಾಬೈಟ್ ಸ್ಟೋರೇಜ್ ಬೇಸಿಸ್. ಸೊ ನಿಮಗೆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಅದು ಮೊಬೈಲಲ್ಲಿ ಕಾಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಸ್ಟೋರೇಜ್ ಅದೇ ಸರ್ವಿಸಲ್ಲಿ ಕಾಸ್ಟ್ ಪರ್ ಗಿಗಾಬೈಟ್, ಇಷ್ಟು GB-ಗೆ ಇಷ್ಟು ರೂಪಾಯಿ, ಅಥವಾ ಡೇಟಾ ಟ್ರಾನ್ಸ್ಫರ್ ಇಷ್ಟು ಮಾಡಿದ್ದೀವಿ ಅಂತ ಹೇಳಿದ್ರೆ ಇಷ್ಟು ರೂಪಾಯಿ ಅಂತ ಸಿಗುತ್ತೆ. ಈಗ ಸಪೋಸ್ ನಾನು ಪದೇ ಎಕ್ಸಾಂಪಲ್ಸ್ ನಾನೇನು ತೊಗೊಳ್ತೀನಿ, ಗೂಗಲ್ ಡ್ರೈವ್ ತೊಗೊಳ್ತೀನಿ, ಒನ್ ಡ್ರೈವ್ ತೊಗೊಳ್ತೀವಿ, ಆಸೂಸ್ ಅವ್ರದ್ದು ವೆಬ್ ಸ್ಟೋರೇಜ್ ಅಂತ ಇದೆ, ಡ್ರಾಪ್ ಬಾಕ್ಸ್ ಅವ್ರದ್ದು ಇದೆ. ಅವರೆಲ್ಲ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಇನಿಷಿಯಲಿ ಒಂದಷ್ಟು ಫ್ರೀ GB ಸ್ಪೇಸನ್ನು ಕೊಟ್ಟಿರ್ತಾರೆ, ಒಂದಷ್ಟು ಸ್ಪೇಸು. ನಂತರ ಬೇಕು ಅಂತ ಹೇಳಿದ್ರೆ ದೇ ವಿಲ್ ಚಾರ್ಜ್ ಯು ಮಂತ್ಲಿ ಫಾರ್ 1 GB, 5 GB-ಗಿಷ್ಟು, 10 GB-ಗಿಷ್ಟು, 500 GB-ಗಿಷ್ಟು, ಅಥವಾ 1 TB-ಗಿಷ್ಟು, ಒಂದು ಪ್ಯಾಕೇಜ್ ಥರ ಗಿಗಾಬೈಟ್ ಬೇಸಿಸ್ ಮೇಲೆ ಅವರು ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಪರ್ ಗಿಗಾಬೈಟು ಇರ್ಬೋದು, 1 GB-ಗಿಷ್ಟು, 2 GB-ಗಿಷ್ಟು ಅಂತ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಚಾರ್ಜ್ ಮಾಡ್ಬೋದು. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯೂಶಲಿ ದ ಕ್ಲೈಂಟ್ ಟ್ರಾನ್ಸ್ಫರ್ ದಿ ಡೇಟಾ ಸೊ ಮೆಂಟ್ ಫಾರ್ ಸ್ಟೋರೇಜ್ ಟು ದಿ ಸರ್ವಿಸ್ ಪ್ರೊವೈಡರ್. ಸೊ ಅವಾಗ ಏನು ಮಾಡ್ತಾನೆ, ಸರ್ವಿಸ್ ಪ್ರೊವೈಡರ್ಗೆ ಇವರು ಕ್ಲೈಂಟ್ಸ್ ಯಾರು ಯೂಸರ್ಸ್ ಇದ್ದಾರೆ ನೆಟ್ ಮುಖಾಂತರ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲ ಅದು ಸ್ಟೋರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ನಾವು ಈಗ ಏನಪ್ಪ ಅಂತ ಹೇಳಿದ್ರೆ, ಯೂಶಲಿ ಈ ಕ್ಲೌಡ್ ಸ್ಟೋರೇಜ್ ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಮೇಂಟೈನ್ ಮಾಡಬೇಕು ಲಾಸ್ಟ್ ಡೇಟಾ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರು, ಈಗಲೂ ಕಡೆ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಹೆಂಗೆ ಅಂತ ಹೇಳಿದ್ರೆ, ಲಾರ್ಜ್ ಟೇಪ್ ಲೈಬ್ರರಿ ಒಂದು ತಗೊಂಡು ಟೇಪ್ಸಲ್ಲಿ ಸ್ಟೋರ್ ಮಾಡ್ತಾಯಿದ್ರು. ತುಂಬ ಟೇಪ್ಸಲ್ಲಿ ಸ್ಟೋರ್ ಮಾಡಿ, ಮ್ಯಾಗ್ನೆಟಿಕ್ ಟೇಪ್ಸಲ್ಲಿ ಎಲ್ಲ ಸ್ಟೋರ್ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಈ ಹಾರ್ಡ್ ಡಿಸ್ಕ್ಗಳು ತಗೊಂಡು ಹಾರ್ಡ್ ಡಿಸ್ಕಲ್ಲಿ ಡೇಟಾನ ಸ್ಟೋರ್ ಮಾಡಬಹುದು. ಸೊ ದಟ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಯೂಸಸ್ ದಟ್ ಇದನ್ನು ಬ್ಯಾಕಪ್ಸ್ಗೆ ಯೂಸ್ ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಆವಾಗ ಅದು
ಅವರೇ ಅದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅದು ಇಫ್ ಯು ಟೇಕ್ ದಿಸ್ ಅಸ್ ಎ ಸ್ಟೋರೇಜ್ as ಎ ಸರ್ವಿಸ್, ಅವಾಗ ಏನಾಗುತ್ತೆ, ಅವರು ಒಂದು ಸರ್ವಿಸ್ ಲೆವೆಲ್ ಅಗ್ರಿಮೆಂಟು ಯಾರ ಜೊತೆ, ಅದು ಸರ್ವಿಸ್ as ಎ ಸ್ಟೋರೇಜ್ as ಎ ಸರ್ವಿಸ್ ಕ್ಲೌಡ್ ಪ್ರೊವೈಡರ್ ಇರ್ತಾರಲ್ಲ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ರೆಂಟಿಂಗ್ಗೆ ಯಾವ ಕಾಸ್ಟ್ ಪರ್ ಗಿಗಾಬೈಟು ಅಥವಾ ಕಾಸ್ಟ್ ಫರ್ ಡೇಟಾ ಟ್ರಾನ್ಸ್ಫರ್ ಬೇಸಿಸ ಯಾವುದು ಅಂತ ಒಂದು ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ SLA ಅಂತ ಹೇಳ್ತೀವಿ, ಅದನ್ನು ಮಾಡಿಕೊಂಡು ದೆನ್ ದ ಆಟೋಮೆಟಿಕಲಿ ದಿ ಕಂಪ್ನಿ ಕ್ಯಾನ್ ಟ್ರಾನ್ಸ್ಫರ್ ದ ಡೇಟಾ ಓವರ್ ದಿ ಸ್ಪೆಸಿಫೈಡ್ ಟೈಮ್ ಓವರ್ ದಿ ಸ್ಟೋರೇಜ್ ಪ್ರೊವೈಡರ್ಸ್ ವ್ಯಾನ್, ಅವ್ರ ನೆಟ್ವರ್ಕಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಅದನ್ನು ಸ್ಟೋರ್ ಮಾಡ್ಕೋಬೋದು, ಅಲ್ಲಿಂದ ಅದನ್ನು ಆಕ್ಸೆಸ್ ಮಾಡ್ಬೋದು. ಯಾವಾಗ ಬೇಕೋ ಆವಾಗ ದೇ ಕ್ಯಾನ್ ಗೆಟ್ ಎ ಕಾಪಿ ಆಫ್ ದ ಡೇಟಾ ಫ್ರಮ್ ದೇರ್, ಅದು ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಂದರೆ ನಾವು ಈಗ ಗೂಗಲ್ ಡ್ರೈವ್ ಎಲ್ಲ ಯೂಸ್ ಮಾಡ್ತಾ ಇದೀವಲ್ಲ, ಗೂಗಲ್ ಡ್ರೈವ್ಲಿ ನಾವು ವಾಟ್ ಎವರ್ 15 GB ಫ್ರೀ ಸ್ಪೇಸ್ ಕೊಟ್ಟಿದ್ದಾರೆ, ಅಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀವಿ. ನಾವು ಬೇಕಾದಾಗ ಅದನ್ನು ಕಾಪಿ ನಾವು ತೊಗೊಳ್ತೀವಿ. ದಟ್ ಈಸ್ ಸ್ಟೋರೇಜ್ as ಎ ಸರ್ವಿಸಲ್ಲಿ ಏನು ಬೇಕೋ ಅದನ್ನು ನಾವು ಸ್ಟೋರ್ ಮಾಡ್ಕೋಬೋದು. ಸೊ ಇದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ಇದು. ಸೊ ಅದು ಹಿಯರ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಫ್ ಯು ಕ್ಯಾನ್ ಸಿ ಹಿಯರ್ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಇದೆ, ಲೋಕಲ್ ಸ್ಟೋರೇಜ್ ಇದೆ. ಅವ್ರು ಏನು ಮಾಡ್ತಾರೆ, ಥ್ರೂ ಇಂಟರ್ನೆಟ್ ಮುಖಾಂತರ, ಥ್ರೂ ನೆಟ್ವರ್ಕ್ ದೇ ವಿಲ್ ಗೆಟ್ ದಿ ಸರ್ವಿಸಸ್ ಫ್ರಮ್ ದಿ ಪ್ರೊವೈಡರ್. ಸ್ಟೋರೇಜ್ ಅದೇ ಸರ್ವಿಸ್ ಪ್ರೊವೈಡರ್ ಯಾರು ಇರ್ತಾರೆ ಅವ್ರ ಹತ್ರ ಕೊಡ್ತಾರೆ. ಸೊ ಇಲ್ಲಿದ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಯೂಸರ್ಸ್ ನೀಡ್ ನಾಟ್ ಕಂಪನ್ಸೇಟ್ ಫಾರ್ ದಿ ಇನ್ಫ್ರಾಸ್ಟ್ರಕ್ಚರ್. ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಯಾರು ಡೆವಲಪ್ ಮಾಡಿದ್ದಾರೆ, ರಿಮೋಟ್ ಸ್ಟೋರೇಜ್ದು, ಆ ಕ್ಲೌಡ್ ಪ್ರೊವೈಡರ್ಸ್ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ಟೋರೇಜ್ ಸರ್ವಿಸು ಅವ್ರದ್ದಿದೆ. ಸೊ ಇನ್ಫ್ರಾಸ್ಟ್ರಕ್ಚರ್ಗೆ ಯಾರು ಪೇ ಮಾಡೋಂಗಿಲ್ಲ. ಸೊ ದೇ ಹ್ಯಾವ್ ಟು ಪೇ ಓನ್ಲಿ ಫಾರ್ ದ ಹೌ ಮಚ್ ಡೇಟಾ ದೇ ಟ್ರಾನ್ಸ್ಫರ್ಡ್ ಆರ್ ಸೇವ್ಡ್ ಆನ್ ದಿ ಯು ಕ್ಯಾನ್ ಸೇ ಆನ್ ದಿ ಸರ್ವರ್ ಆಫ್ ದಿ ಪ್ರೊವೈಡರ್. ಆನ್ ದಿ ಅವ್ರ ಡೇಟಾಬೇಸ್ ಸ್ಟೋರೇಜ್ ಸರ್ವರಲ್ಲಿ ಎಷ್ಟು ಡೇಟಾನ ಟ್ರಾನ್ಸ್ಫರ್ ಆಗಿರುತ್ತೆ, ಸೊ ಎಷ್ಟು ಸ್ಟೋರ್ ಮಾಡಿರ್ತೀವಿ ಅಷ್ಟಕ್ಕೆ ಮಾತ್ರ ದುಡ್ಡು ಕೊಡಬೇಕಾಗುತ್ತೆ. ಸೊ ಇಫ್ ದೆರ್ ಈಸ್ ಎನಿ ಲಾಸ್ ಆಫ್ ಡೇಟಾ, ಇನ್ನೊಂದು ಅಡ್ವಾಂಟೇಜು, ದ ಕ್ಲೈಂಟ್ ಗೆಟ್ ದಿ ಲಾಸ್ಟ್ ಡೇಟಾ ಫ್ರಮ್ ದಿ ಪ್ರೊವೈಡರ್ ಆಫ್ ದಿ ಸರ್ವಿಸ್. ಅಲ್ಲಿಂದಾನೇ ಅವ್ನಿಗೆ ಡೇಟಾ ಸಿಗುತ್ತೆ. ಸೊ ನಿಮ್ಗೆ ಎಕ್ಸಾಂಪಲ್ಸ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ವೆಬ್ ಇಮೇಲ್ ಪ್ರೊವೈಡರ್ಸ್ ಇರ್ತಾರೆ, ಸಚ್ as ಜಿಮೇಲ್ ಇರ್ಬೋದು, ಯಾಹೂ ಇರ್ಬೋದು, ಹಾಟ್ಮೇಲ್ ಇರ್ಬೋದು, ಅದೇ ಥರ ವೆಬ್ಸೈಟ್ಸ್ ಇರ್ಬೋದು, ಫ್ಲಿಕ್ಕರು, ಪಿಕಾಸಾ, ಯೂಟ್ಯೂಬು, ಫೇಸ್ಬುಕ್ಕು, ಅವರೆಲ್ಲ ಏನು ಮಾಡ್ತಾರೆ ಅಂದರೆ ದೇ ಆರ್ ಯೂಸಿಂಗ್ ದಿಸ್ ಒನ್, ಯಾವುದೋ ಈ ಸ್ಟೋರೇಜ್ ಇದೆ ಸರ್ವೀಸು, ಇದನ್ನು ಯೂಸು ಮಾಡ್ತಾ ಇದ್ದಾರೆ ಅಥವಾ ಪ್ರೊವೈಡು ಮಾಡ್ತಾ ಇದ್ದಾರೆ. ಸೊ ವಾಟ್ ಈಸ್ ಕ್ಲೌಡ್ ಸ್ಟೋರೇಜ್ ದೆನ್? ಸೊ ಕ್ಲೌಡ್ ಸ್ಟೋರೇಜ್ ಈಸ್ ಎ ಕ್ಲೌಡ್ ಕಂಪ್ಯೂಟಿಂಗ್ ಮಾಡೆಲ್, ಕ್ಲೌಡ್ ಕಂಪ್ಯೂಟಿಂಗ್ ಬಿಸ್ನೆಸ್ ಮಾಡೆಲ್ ಅಂತಾನು ಹೇಳ್ಬೋದು. ದಟ್ ಸ್ಟೋರ್ಸ್ ಡೇಟಾ ಆನ್ ದಿ ಇಂಟರ್ನೆಟ್. ಎಲ್ಲಿ ಸ್ಟೋರ್ ಮಾಡುತ್ತೆ? ಡೇಟಾ ಆನ್ ದಿ ಇಂಟರ್ನೆಟ್ ಥ್ರೂ ಕ್ಲೌಡ್ ಕಂಪ್ಯೂಟಿಂಗ್ ಪ್ರೊವೈಡರ್. ಕ್ಲೌಡ್ ಕಂಪ್ಯೂಟರ್ ಪ್ರೊವೈಡ್ ಮಾಡುತ್ತೆ. ಆ ಕ್ಲೌಡ್ ಕಂಪ್ಯೂಟಿಂಗ್ ಪ್ರೊವೈಡರ್ ಏನು ಮಾಡ್ತಾನೆ, ಈ ಮ್ಯಾನೇಜಸ್ ಆ್ಯಂಡ್ ಆಪ್ರೇಟ್ಸ್ ಡೇಟಾ ಸ್ಟೋರೇಜ್ ಆಸ್ ಎ ಸರ್ವಿಸ್. ಆ ಕ್ಲೌಡ್ ಕಂಪ್ಯೂಟಿಂಗ್ ಪ್ರೊವೈಡರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ನು ಡೇಟಾನ ಮ್ಯಾನೇಜ್ ಮಾಡ್ತಾನೆ ಮತ್ತು ಡೇಟಾನ ಆಪ್ರೇಟ್ ಮಾಡ್ತಾನೆ ಆಸ್ ಎ ಸರ್ವೀಸ್. ಅವಾಗ ಸ್ಟೋರೇಜ್ ಆಸ್ ಎ ಸರ್ವೀಸ್ ಅಂತ ಹೇಳ್ತೀವಿ, ಕ್ಲೌಡ್ ಸ್ಟೋರೇಜ್. ಸೊ ಇಟ್ ಈಸ್ ಡೆಲಿವರ್ಡ್ ಆನ್ ಡಿಮ್ಯಾಂಡ್. ಬೇಕಾದ ಕಸ್ಟಮರ್ ಯಾವಾಗ ಕೇಳ್ತಾರೆ, ಕ್ಲೈಂಟ್ಸ್ ಯಾವಾಗ ಕೇಳ್ತಾರೆ ಆವಾಗ ಡೆಲಿವರ್ ಮಾಡ್ತಾರೆ, ವಿತ್ ಜಸ್ಟ್ ಇನ್ ಟೈಮ್ ಕೆಪಾಸಿಟಿ ಆ್ಯಂಡ್ ಕಾಸ್ಟ್. ಸೊ ಇಟ್ ಎಲಿಮಿನೇಟ್ಸ್ ಬೈಯಿಂಗ್, ಮ್ಯಾನೇಜಿಂಗ್ ಯುವರ್ ಓನ್ ಸೇ ಡೇಟಾ ಸ್ಟೋರೇಜ್ ಇನ್ಫ್ರಾಸ್ಟ್ರಕ್ಚರ್. ಆವಾಗ ಆಟೋಮೆಟಿಕ್ಕಾಗಿ ನಮ್ಮದೇ ಆದ ಒಂದು ಸ್ಟೋರೇಜನ್ನು ಪರ್ಚೇಸ್ ಮಾಡೋದು, ಮ್ಯಾನೇಜ್ ಮಾಡೋದು, ಆ ಕೆಲಸದಿಂದ ನಾವು ಮುಕ್ತರಾಗಿರ್ತೀವಿ. ಯಾರು ಮಾಡ್ತಾರೆ ಆ ಕೆಲಸ ಎಲ್ಲ? ದಟ್ ಕ್ಲೌಡ್ ಸ್ಟೋರೇಜ್ ಪ್ರೊವೈಡರೇ ಮಾಡ್ತಾರೆ. ಅವಾಗ ಏನಾಗುತ್ತೆ, ದಿಸ್ ವಿಲ್ ಪ್ರೊವೈಡ್ ಅಸ್ ದಿ ಎಜಿಲಿಟಿ, ಕ್ವಿಕ್ನೆಸ್, ನಮ್ಗೆ ಯಾವಾಗ ಬೇಕೋ ಆವಾಗ ಸಿಗುತ್ತೆ, ಗ್ಲೋಬಲ್ ಸ್ಕೇಲು, ಎಲ್ಲಿ ಬೇಕಾದ್ರಿಂದ ನಾವು ಆಕ್ಸೆಸ್ ಮಾಡ್ಕೋಬೋದು, ಮತ್ತು ಡ್ಯೂರಬಿಲಿಟಿ ಸಿಗುತ್ತೆ. ವಿತ್ ದಟ್ ವಿ ವಿಲ್ ಗೆಟ್ ದಿ ಎನಿ ಟೈಮ್ ಎನಿವೇರ್ ಡೇಟಾ ಆಕ್ಸೆಸ್. ಎನಿ ಟೈಮ್ ಎನಿವೇರ್, ಎಲ್ಲಿ ಬೇಕಾದರೂ ನಮಗೆ ಸಿಗುತ್ತೆ, ಯಾವ ಹೊತ್ತಲ್ಲೂ ಬೇಕಾದರೂ ನಮಗೆ ಸಿಗುತ್ತೆ. ಆಲ್ವೇಸ್ ಡೇಟಾ ವಿಲ್ ಬಿ ಅವೈಲಬಲ್. ಸೊ ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್ ಹಿಯರ್. ಕ್ಲೌಡ್ ಸ್ಟೋರೇಜ್ ಯೂಸ್ ಮಾಡಿಬಿಟ್ರೆ ಯು ಕ್ಯಾನ್ ಆಕ್ಸೆಸ್ ಫ್ರಮ್ ಮಲ್ಟಿಪಲ್ ಡಿವೈಸಸ್. You can access it from your tab, you can access it from your laptop, you can access it from your, you can say, you can access it from your smartphone, and you can access it from your desktop computer here. So ಏನು ಮಾಡುತ್ತೆ ಇದು ಅಂತ ಹೇಳಿದ್ರೆ ಇಲ್ಲಿ, ಸೊ ದ ಸ್ಟೋರೇಜ್ ಪ್ರೊವೈಡರ್ ಪ್ರೊವೈಡ್ಸ್ ದಿ ಕ್ಲೈಂಟ್ ವಿತ್ ದ ಸಾಫ್ಟ್ವೇರ್ ರಿಕ್ವೈರ್ಡ್ ಟು ಆಕ್ಸೆಸ್ ದಟ್ ಸ್ಟೋರೇಜ್ ಡೇಟಾ. ಸ್ಟೋರೇಜ್ ಡೇಟಾ ಆಕ್ಸೆಸ್ ಮಾಡೋಕ್ಕೆ ಅವರು ಒಂದು ಸಾಫ್ಟ್ವೇರನ್ನು ಕೊಟ್ಟಿರ್ತಾರೆ. ಕ್ಲೈಂಟ್ಸ್ ಆ ಸಾಫ್ಟ್ವೇರನ್ನು ಯೂಸ್ ಮಾಡಿಕೊಂಡು ದೇ ವಿಲ್ ಪರ್ಫಾರ್ಮ್ ದಿ ಸ್ಟ್ಯಾಂಡರ್ಡ್ ಟಾಸ್ಕ್ ಅಸೋಸಿಯೇಟೆಡ್ ವಿತ್ ದ ಸ್ಟೋರೇಜ್. ಏನಿದೆ, ಡೇಟಾ ಟ್ರಾನ್ಸ್ಫರ್ ಮಾಡೋದು, ಡೇಟಾ ಬ್ಯಾಕಪ್ ಮಾಡ್ಕೊಳ್ಳೋದು, ಆ ಸಾಫ್ಟ್ವೇರ್ ಮುಖಾಂತರ ಅವರೆಲ್ಲ ಮಾಡ್ತಾರೆ. ಸೊ ಅದೇ ಥರ ಕರಪ್ಟೆಡ್ ಡೇಟಾ ಅಥವಾ ಲಾಸ್ಟ್ ಕಂಪ್ನಿ ಡೇಟಾನು ರೀಪ್ಲೇಸು, ರೆಸ್ಟೋರ್ ಮಾಡ್ಕೋಬೋದು. ಯಾಕಂದರೆ ಇಲ್ಲಿರೋದು ಡೇಟಾ ಲಾಸ್ ಆದರೆ ಕ್ಲೌಡಲ್ಲಿ ನಮಗೆ ಸಿಗುತ್ತೆ. ಸೊ ಈ ಸ್ಟೋರೇಜ್ ಆಸ್ ಎ ಸರ್ವೀಸು
ಯಾರ್ಯಾರು ಯೂಸ್ ಮಾಡ್ತಾರೆ ಜಾಸ್ತಿ ಅಂತ ಹೇಳಿದ್ರೆ, ಈ ಮಿಡ್ ಸೈಜ್ ಬಿಸ್ನೆಸಸ್ ಇರ್ತಾವಲ್ಲ, ಮಿಡ್ಲ್ ಬಿಸ್ನೆಸಸ್, ತುಂಬ ಹೈ ಲೆವೆಲ್ ಅಲ್ಲ, ಮಿಡ್ಲ್, ಅವ್ರ ಹತ್ರ ಇನಿಷಿಯಲ್ ಬಡ್ಜೆಟ್ಸ್ ಇರಲ್ಲ ಟು ಸೆಟ್ ಅಪ್ ದರ್ ಓನ್ ಹಾರ್ಡ್ ಡ್ರೈವ್ಸು, ಸರ್ವರ್ಸು, ಐ ಟಿ ಸ್ಟಾಫು ಎಲ್ಲ ಮಾಡಿಕೊಂಡು ಡೇಟಾ ಸೆಂಟರ್ ಮಾಡ್ಕೊಳ್ಳೋಕ್ಕೆ ಅವ್ರ ಹತ್ರ ಅಷ್ಟು ಬಡ್ಜೆಟ್, ಅಷ್ಟು ದುಡ್ಡಿರಲ್ಲ. ಅವರೆಲ್ಲ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಗೋ ಫಾರ್ ಸ್ಟೋರೇಜ್ ಅದೇ ಸರ್ವಿಸ್, ರೆಂಟನ್ನು ಮಾಡ್ಕೊಳ್ತಾರೆ. ಸೊ ಅದರ ಜೊತೆನೆ ಇದು ಎಕ್ಸಲೆಂಟ್ ಟೆಕ್ನಿಕ್ ಹೇರ್ ಫಾರ್ ಡಿಸಾಸ್ಟರ್ ರಿಕವರಿನು ಅಂತ ಹೇಳ್ತೀವಿ. ಯಾಕಂದರೆ ಲಾಂಗ್ ಟರ್ಮ್ ಡೇಟಾ ಸ್ಟೋರೇಜಲ್ಲಿ ಸ್ಟೋರ್ ಮಾಡಿಕೊಂಡು ಏನಾದ್ರು ಹಾಳಾದ್ರೂ ಸಹ ಅವರು ರಿಡೆಂಡೆನ್ಸಿ ಎಲ್ಲ ಮೇಂಟೈನ್ ಮಾಡೋದು ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ನಮಗೆ ಈಗ ಸಪೋಸ್ ಈಗ ಮಳೆ ಬಂತು, ಏನೋ ಹಾನಿ ಆಯಿತು, ಅದೇನೋ ಆಯಿತು ಅಂತ ಹೇಳಿದ್ರೆ, ಬೆಂಕಿ ಆಯಿತು, ಫೈರ್ ಆಯಿತು ಅಂತ ಹೇಳಿದ್ರೆ, ನಮ್ಮ ಡೇಟಾ ಎಲ್ಲ ಎಷ್ಟು ಸ್ಟೋರ್ ಮಾಡಿದರೆ ಎಲ್ಲ ಹೊರಟೋಗ್ಬಿಡುತ್ತೆ. ಈಗ ಹಂಗಾಗಿರಲ್ಲ. ಇನ್ ಕೇಸ್ ಆದ್ರೂ ಏನು ಎಕ್ವಿಪ್ಮೆಂಟ್ಸ್ ಇಲ್ಲಿದೆ ಅಷ್ಟೇ ಲಾಸ್ ಆಗುತ್ತೆ, ಡೇಟಾಗೆ ಏನೋ ಲಾಸು ಆಗಲ್ಲ. ಈಗ ಸಪೋಸ್ ನೀವು ಬ್ಯಾಂಕಲ್ಲಿ, ನಾವು ಏನೋ ಅಕೌಂಟ್ ಓಪನ್ ಮಾಡಿರ್ತೀವಿ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ಸ್ ನಡೀತಾ ಇರುತ್ತೆ, ಆಕಸ್ಮಿಕವಾಗಿ ಬ್ಯಾಂಕ್ ಏನೋ ಹಾಳಾಗುತ್ತೆ, ಏನೋ ಒಂದು ಅರ್ಥಕ್ವೇಕ್ ಬಂದ್ಬಿಡುತ್ತೋ, ಆ ಪ್ರವಾಹ ಬರುತ್ತೋ, ಎಲ್ಲ ಕಂಪ್ಯೂಟರ್ಸಲ್ಲೆಲ್ಲ ಹಾಳಾಗಿರುತ್ತೆ. ಹಾಳಾದರೂ ಸಹ ಕಸ್ಟಮರ್ಸ್ ಇನ್ಫಾರ್ಮೇಷನ್ ಏನು ಹಾಳಾಗಲ್ಲ. ಹಿಂದೆ ಮ್ಯಾನ್ಯುವಲ್ ಇದ್ದಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಬುಕ್ಕಲ್ಲಿ ಬರಿತಾ ಇದ್ರು. ಏನಾದ್ರು ಈ ಥರ ಬೆಂಕಿ ಬಿದ್ದು ಅಥವಾ ನೀರು ಬಿದ್ದುಬಿಟ್ಟಿದ್ರೆ ಎಲ್ಲ ಬುಕ್ಸಲ್ಲಿ ಇರೋದೆಲ್ಲ ಹಾಳಾಗ್ಬಿಡೋದು. ನಿಮ್ಮ ಕಸ್ಟಮರ್ಸ್ಗೆ ನೀವು ಇದು ತೊಗೊಬರ್ರಿ, ನಿಮ್ಮ ಪಾಸ್ಬುಕ್ ತೊಗೊಬನ್ನಿ ನೋಡೋಣ ಎಷ್ಟಿದೆ ಅಂತ ನೋಡೋದ ಪರಿಸ್ಥಿತಿ ಬರ್ತಾ ಇತ್ತು. ಈಗ ಆ ಥರ ಏನೋ ಇರಲ್ಲ. ಸೊ ಅಲ್ಲೇ ಅದು ಆಗ್ಬಿಡುತ್ತೆ. ಸೊ ಬಿಕಾಸ್ ದಟ್ ಈಸ್ ಡನ್, ದೇರ್ ಕ್ಲೌಡಲ್ಲಿ ಎಲ್ಲ ಡೇಟಾ ಸ್ಟೋರು ಆಗಿರುತ್ತೆ. ಸೊ ಸ್ಟೋರೇಜ್ ಆಸ್ ಎ ಸರ್ವಿಸ್ ಹಂಗಾಗಿ ಏನಾಗ್ತಾ ಇದೆ, ಇಟ್ ಈಸ್ ಬಿಕಮಿಂಗ್ ಫಾಸ್ಟ್ ಮೆಥಡ್ ಆಫ್ ಚಾಯ್ಸ್ ಟು ಆಲ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಬಿಸ್ನೆಸಸ್. ಯಾಕಂತ ಹೇಳಿದ್ರೆ, ಈ ಸ್ಟೋರಿಂಗ್ ಫೈಲ್ಸ್ ರಿಮೋಟ್ಲಿ ರಾದರ್ ದ್ಯಾನ್ ಲೋಕಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಹ್ಯಾವ್ ಎನ್ ಅರೇ ಆಫ್ ಅಡ್ವಾಂಟೇಜಸ್ ಹಿಯರ್. ಸೊ ಈಗ ಎಕ್ಸಾಂಪಲ್ ತೊಗೋಬೇಕು ಅಂತ ಹೇಳಿದ್ರೆ, ನೀವು ಈಗ ನಾನು ಐ ಕ್ಯಾನ್ ಆಕ್ಸೆಸ್ ಮೈ ಗೂಗಲ್ ಡ್ರೈವ್ ಫ್ರಮ್ ಮೈ ಲ್ಯಾಪ್ಟಾಪ್, I can access my Google Drive through my desktop, I can access my Google Drive through my tab or through my smartphone. ಸೊ ಈ ಸ್ಮಾರ್ಟ್ಫೋನ್ ಟ್ಯಾಬ್ಗೆ ಒಂದು ಆ್ಯಪ್ ಇರುತ್ತೆ ಗೂಗಲ್ ಡ್ರೈವ್ದು, ಅದು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀನಿ. ಇಲ್ಲೂ ಇದ್ರಲ್ಲೂ ವಿಂಡೋಸ್ಗೂ ಒಂದು ಆ್ಯಪ್ ಇರುತ್ತೆ, ಅದನ್ನು ಹಾಕ್ಕೊಂಡಿರ್ತೀವಿ. ಐ ಕ್ಯಾನ್ ಆಕ್ಸೆಸ್ ಫ್ರಮ್ ದೇರ್. ಆಮೇಲೆ ಏನಾಗುತ್ತೆ, ಸಿಂಕ್ರನೈಸೇಷನ್ ಫೆಸಿಲಿಟೀಸ್ ಎಲ್ಲನೂ ಇರುತ್ತೆ. ಅಂದರೆ ಒಂದು ಕಡೆ ನಾನು ಚೇಂಜ್ ಮಾಡಿದರೆ, ಅದು ಅಲ್ಲಿ ಫೈಲ್ ಇಟ್ಬಿಟ್ರೆ ಎಲ್ಲ ಕಡೆಯಿಂದ ನಾನು ಆಕ್ಸೆಸ್ಸು ಮಾಡ್ಕೋಬೋದು. ಸೊ ಕ್ಲೌಡ್ ಸ್ಟೋರೇಜ್ದು ಅದೊಂದು ಅಡ್ವಾಂಟೇಜ್ ಇರುತ್ತೆ. ಸೊ ಮಲ್ಟಿಪಲ್ ಡಿವೈಸಸ್ಸಿಂದ ನಮಗೆ ಹಾರ್ಡ್ವೇರ್ ಇಂಡಿಪೆಂಡೆನ್ಸ್ ಇದೆಯಲ್ಲ, ಅದೆಲ್ಲ ಸಿಗುತ್ತೆ. ಸೊ ಹೌ ಡಸ್ ಕ್ಲೌಡ್ ಸ್ಟೋರೇಜ್ ವರ್ಕ್ ದೆನ್? ಸೊ ಕ್ಲೌಡ್ ಸ್ಟೋರೇಜ್ ಏನು ಮಾಡ್ತೀವಿ, ವಿಲ್ ಪರ್ಚೇಸ್ ಇಟ್ ಫ್ರಮ್ ದಿ ಥರ್ಡ್ ಪಾರ್ಟಿ, ಕ್ಲೌಡ್ ವೆಂಡರ್ ಹತ್ರ ಪರ್ಚೇಸ್ ಮಾಡ್ತೀವಿ. ದೋಸ್ ವೆಂಡರ್ಸ್ ವಿಲ್ ಓನ್ ಆ್ಯಂಡ್ ಆಪ್ರೇಟ್ ದ ಡೇಟಾ ಸ್ಟೋರೇಜನ್ನು ಅವರು ಆಪ್ರೇಟ್ ಮಾಡ್ತಾರೆ. ಆ್ಯಂಡ್ ದೇ ಡೆಲಿವರ್ ಇಟ್ ಓವರ್ ದಿ ಇಂಟರ್ನೆಟ್ ಅಸ್ ಪೇ as you go ಮಾಡಲ್, ನಮ್ಗೆ ಗೊತ್ತಿದೆ. ಸೊ ದೀಸ್ ಕ್ಲೌಡ್ ಸ್ಟೋರೇಜ್ ವೆಂಡರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದರ ಜೊತೆ ಕೆಪಾಸಿಟಿ ಮ್ಯಾನೇಜ್ ಮಾಡ್ತಾರೆ, ಸೆಕ್ಯೂರಿಟಿದು ಮ್ಯಾನೇಜ್ ಮಾಡ್ತಾರೆ, ಡ್ಯೂರಬಿಲಿಟಿದು ಮಾಡ್ತಾರೆ. ಸೊ ದಟ್ ನಮ್ಮ ಅಪ್ಲಿಕೇಶನು, ಕಸ್ಟಮರ್ ಅಪ್ಲಿಕೇಶನ್ಸು ಶುಡ್ ಬಿ ಆಕ್ಸೆಸಿಬಲ್ ಆಲ್ ಅರೌಂಡ್ ದಿ ವರ್ಲ್ಡ್. ಆ ಥರ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅಪ್ಲಿಕೇಶನ್ ಆಕ್ಸೆಸ್ ಕ್ಲೌಡ್ ಸ್ಟೋರೇಜ್ ಥ್ರೂ ಯಾವುದಪ್ಪ ಅಂತ ಹೇಳಿ, ಟ್ರೆಡಿಷನಲ್ ಸ್ಟೋರೇಜ್ ಪ್ರೋಟೋಕಾಲ್ಸ್ ಅದರ ಮುಖಾಂತರ ಆಕ್ಸೆಸ್ ಮಾಡ್ತಾರೆ ಆ್ಯಪ್ಸ್, ಅಥವಾ ಡೈರೆಕ್ಟ್ಲಿ ಯೂಸಿಂಗ್ APIs, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸಸನ್ನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ಸ್ ಕ್ಯಾನ್ ಆಕ್ಸೆಸ್ ದ ಸ್ಟೋರೇಜ್. ಸೊ ಮೆನಿ ವೆಂಡರ್ಸ್ ಆಫರ್ ಕಾಂಪ್ಲಿಮೆಂಟ್ರಿ ಸರ್ವಿಸಸ್ ಅದರ ಜೊತೆ, ಯಾರ ಜೊತೆ, ಸ್ಟೋರೇಜ್ ಜೊತೆ. ಸೊ ಡಿಸೈನ್ ಟು ಹೆಲ್ಪ್ ಕಲೆಕ್ಟ್, ಮ್ಯಾನೇಜ್, ಸೆಕ್ಯೂರ್ ಆ್ಯಂಡ್ ಅನಾಲಿಸ್ ಡೇಟಾ ಆರ್ ಮ್ಯಾಸಿವ್ ಸ್ಕಿಲ್. ಸೊ ಡೇಟಾ ಅನಾಲಿಸಿಸು ಅದು ಇದು ಎಲ್ಲ ಅವರು ಕಾಂಪ್ಲಿಮೆಂಟ್ರಿ ಸರ್ವಿಸಸ್ಸು ಕೊಡ್ತಾರೆ. ಡೇಟಾ ಅನಾಲಿಸಿಸ್ ಮಾಡ್ತೀವಿ ಅಂದರೆ ಅದಕ್ಕೆ ಸಪ್ರೇಟ್ ಸರ್ವಿಸ್ ತೊಗೊಂಡು ನಿಮಗಿರೋ ಡೇಟಾನ ಅನಾಲಿಸಿಸ್ ಮಾಡಿ, ಡೇಟಾ ಮೈನಿಂಗ್ ಮಾಡ್ತೀವಿ ಅಂದರೆ ಮೈನಿಂಗ್ ಮಾಡಿ, ಆ ಡೇಟಾ ಅನಾಲಿಟಿಕ್ಸ್ ಎಲ್ಲ ಅದು ಕಾಂಪ್ಲಿಮೆಂಟ್ರಿ ಸರ್ವಿಸಸ್ಸು ಕೊಡ್ಬೋದು ಅವರು. ನಾವು ಇಫ್ ಯು ಕಮ್ ಟು ದಿ ಕೀ ಅಡ್ವಾಂಟೇಜಸ್ ಆಫ್ ಸ್ಟೋರೇಜ್ ಆಸ್ ಎ ಸರ್ವಿಸ್ ಬಂದರೆ, ಸೊ ಸ್ಟೋರೇಜ್ ಆಸ್ ಎ ಸರ್ವಿಸ್ ತಗೊಬಿಟ್ರೆ ಅಡ್ವಾಂಟೇಜಸ್ ಯು ಕ್ಯಾನ್ ಸಿ ಹಿಯರ್. ಐ ಹ್ಯಾವ್ ಗಾಟ್ ಲಿಸ್ಟ್. ಯಾವುದೋ ಸ್ಟೋರೇಜ್ ಕಾಸ್ಟು, ಡಿಸಾಸ್ಟರ್ ರಿಕವರಿ, ಸ್ಕೇಲೆಬಿಲಿಟಿ, ಸಿಂಕಿಂಗು, ಸೆಕ್ಯೂರಿಟಿ, ಕೊಲ್ಯಾಬ್ರೇಷನು ಮತ್ತು ಶೇರಿಂಗ್ ಇರುತ್ತೆ. ಸೊ ಸ್ಟೋರೇಜ್ ಕಾಸ್ಟ್ ಅಂತ ಹೇಳಿದ್ರೆ, ಈ ಪರ್ಸ್ನಲು ಹಾರ್ಡ್ವೇರ್ ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನಾವು ಸ್ಟೋರೇಜ್ ಸರ್ವಿಸ್ ತೊಗೊಬಿಟ್ರೆ ಇದು ಹಾರ್ಡ್ವೇರ್ ಕಾಸ್ಟ್, ಫಿಸಿಕಲ್ ಸ್ಟೋರೇಜ್ ಕಾಸ್ಟ್ ಎಲ್ಲ ರೆಡ್ಯೂಸ್ ಆಗಿಬಿಡುತ್ತೆ. ಯಾಕಂದರೆ ನಾವು ಪರ್ಚೇಸ್ ಮಾಡೋದು ಬೇಕಾಗಿಲ್ಲ, ಸ್ಟ್ರೈಟ್ ಅವೇ ಪರ್ಚೇಸ್ ಮಾಡೋದೇನು ಬೇಕಾಗಿಲ್ಲ, ಅವ್ರು ಪರ್ಚೇಸ್ ಮಾಡಿರ್ತಾರೆ, ಅದನ್ನು ನಾವು ಯೂಸ್ ಮಾಡ್ತೀವಿ. Disaster recovery. So having multiple copies of data stored in different locations can be better
ಎನೇಬಲ್ ಡಿಸಾಸ್ಟರ್ ರಿಕವರಿ ಮೆಜರ್ಸ್. ನಾನು ಈಗ ನಿಮ್ಗೆ ಹೇಳಿದೆ ಬ್ಯಾಂಕ್ ಎಕ್ಸಾಂಪಲ್ಲು, ಮಳೆ ಪ್ರವಾಹ ಬಂತು, ಏನೋ ಬೆಂಕಿ ಹತ್ಬಿಡ್ತು, ಏನೋ ಒಂದು ಹಾಳಾಗ್ಬಿಟ್ರೆ ಈ ಮಲ್ಟಿಪಲ್ ಲೊಕೇಶನ್ಸಲ್ಲಿ ಅವ್ರು ಡೇಟಾ ಎಲ್ಲ ಸ್ಟೋರ್ ಮಾಡಿರ್ತಾರೆ. ಡಿಸಾಸ್ಟರ್ ಸೈಕ್ಲೋನ್ ಬಂದಮೇಲೆ ಏನೋ ಹಾಳಾಗಿರುತ್ತೆ, ಅವಾಗ ಮತ್ತೆ ಡೇಟಾ ನಾವು ರಿಕವರ್ ಮಾಡ್ಕೋಬೋದು. ಡಿಸಾಸ್ಟರ್ ರಿಕವರಿ. ಸೊ ಅನಾಹುತ ಆಗೋ ಟೈಮಲ್ಲೂ ಸಹ ನಮ್ಮ ಡೇಟಾ ಏನೋ ಹಾಳಾಗಲ್ಲ, ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ ಕ್ಲೌಡ್ ಸ್ಟೋರೇಜ್ ಯೂಸ್ ಮಾಡಿದ್ರೆ. ಅದೇ ಥರ ಸ್ಕೇಲಬಿಲಿಟಿ ಬಂದರೆ, ವಿತ್ ಮೋಸ್ಟ್ ಪಬ್ಲಿಕ್ ಕ್ಲೌಡ್ ಸರ್ವಿಸಸ್ ಯೂಸರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಪೇ ಫಾರ್ ವಾಟ್ ದೇ ಯೂಸ್. ಯಾವ ರಿಸೋರ್ಸಸ್ ಯೂಸ್ ಮಾಡ್ತಾರೆ ಅಷ್ಟಕ್ಕೆ ಮಾತ್ರ ಅದನ್ನು ಪೇ ಮಾಡ್ತಾರೆ. ಸೊ ಯು ಕ್ಯಾನ್ ಹ್ಯಾವ್ ಸ್ಕೇಲೆಬಿಲಿಟಿ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಹೋಗ್ಬೋದು. ಸಿಂಕಿಂಗ್ ನಾನು ಮೊದಲೇ ಹೇಳಿದೆ, ಒಂದು ಕಡೆ ನೀವು ಫೈಲ್ ಇಟ್ಕೊಂಡು ಚೇಂಜಸ್ ಮಾಡಿದ್ರೆ ಇನ್ನೊಬ್ರು ಬಂದು ಅಲ್ಲಿಂದಾನೆ ಎಲ್ಲ ಕಡೆ ಅದು ಮಲ್ಟಿಪಲ್ ಡಿವೈಸಸ್. ಸೊ ಫೈಲ್ಸ್ ಕ್ಯಾನ್ ಬಿ ಆಟೋಮ್ಯಾಟಿಕಲಿ ಸಿಂಕ್ಸ್ ಅಕ್ರಾಸ್ ಮಲ್ಟಿಪಲ್ ಡಿವೈಸಸ್. ಒಂದು ಫೈಲಲ್ಲಿ ಇಟ್ಟರೆ, ಈಗ ಸಪೋಸ್ ನಾನು ಒಂದು ಡ್ರೈವ್ ಒನ್ ಡ್ರೈವ್ ಫೋಲ್ಡ್ರಲ್ಲಿ ನಾನು ಇಡ್ತೀನಿ, ಅಥವಾ ನಂದು ಯಾವುದೋ ಒಂದು ಬೇರೆ ಒಂದು ವೆಬ್ ಸ್ಟೋರೇಜು ಈ ಫೋಲ್ಡ್ರ್ ಇರುತ್ತೆ, ಸಿಂಕ್ ಫೋಲ್ಡ್ರು, ಅಲ್ಲಿ ನಾನು ಸ್ಟೋರ್ ಮಾಡಿಬಿಡ್ತೀನಿ. ಅಲ್ಲಿ ಸ್ಟೋರ್ ಮಾಡಿಬಿಟ್ರೆ ಎಲ್ಲ ಡಿವೈಸಸ್ ಕನೆಕ್ಟ್ ಆಗಿರುತ್ತಲ್ಲ, ಅವ್ರಿಗೆ ಆಟೋಮೆಟಿಕಲಿ ಅಪ್ಡೇಟ್ ಆಗಿಬಿಡುತ್ತೆ. ಅವ್ರು ಓಪನ್ ಮಾಡಿದ ತಕ್ಷಣ ಅವ್ರ ಫೈಲು ಕಾಣುತ್ತೆ ಅದು. ಸೊ ದಿಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಲೇಟೆಸ್ಟ್ ವರ್ಷನ್ ಆಫ್ ದಿ ಈ ಫೈಲ್ ಅದು ದಟ್ ವಿಲ್ ಬಿ ಸೇವ್ಡ್ ಆನ್ ಯುವರ್ ಡೆಸ್ಕ್ಟಾಪ್ ಕಂಪ್ಯೂಟರ್, ವಿಲ್ ಬಿ ಅವೈಲೇಬಲ್ ಆನ್ ಯುವರ್ ಸ್ಮಾರ್ಟ್ಫೋನ್. ನಿಮ್ಮ ಸ್ಮಾರ್ಟ್ಫೋನಲ್ಲಿ ಸಿಕ್ಬಿಡುತ್ತೆ. ಸೊ ದಟ್ಸ್ ದ ಥಿಂಗ್. ಸಿಂಕಿಂಗ್ ನಾನು ಲ್ಯಾಪ್ಟಾಪಲ್ಲಿ ಮಾಡಿ ಸ್ಟೋರ್ ಮಾಡಿದರೆ, ನಾನು ಫೋನಲ್ಲಿ ಓಪನ್ ಮಾಡಿದ್ರೆ ಲೇಟೆಸ್ಟ್ ಫೈಲ್ ನನಗೆ ಸಿಗುತ್ತೆ. ಸೊ ಸೆಕ್ಯೂರಿಟಿ ಅದೇ ಥರ ಬಂದರೆ, ಸೆಕ್ಯೂರಿಟಿ ಈಸ್ ಬೋತ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಸೆಕ್ಯೂರಿಟಿ ಮೆಥಡ್ಸ್ ಆರ್ ಮೇ ಚೇಂಜ್ ಪರ್ ವೆಂಡರ್. ಸೊ ಒಳ್ಳೆ ವೆಂಡರ್ಸ್ಗಳು ಒಳ್ಳೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾರೆ, ಸ್ವಲ್ಪ ಕೆಲವೆಲ್ಲ ಕಳಪೆ ಸೆಕ್ಯೂರಿಟಿನೂ ಪ್ರೊವೈಡ್ ಮಾಡ್ಬೋದು. ಯಾಕಂತ ಹೇಳಿದ್ರೆ, ಡೇಟಾ ಟೆನ್ಸ್ ಟು ಬಿ ಎನ್ಕ್ರಿಪ್ಟೆಡ್ ಡ್ಯೂರಿಂಗ್ ಟ್ರಾನ್ಸ್ಮಿಷನ್ ವೈಲ್ ಅಟ್ ದಿ ರೆಸ್ಟ್. ಡೇಟಾನ ಎನ್ಕ್ರಿಪ್ಟ್ ಮಾಡಿ ಇಡಬೇಕಾಗುತ್ತೆ ಅವರು, ಯಾಕಂದರೆ ಬೇರೆಯವರು ಅದನ್ನು ಆಕ್ಸೆಸ್ ಮಾಡಿ ಡೇಟಾನ ಮಿಸ್ಯೂಸ್ ಮಾಡಬಾರ್ದು. ಸೆಕ್ಯೂರಿಟಿ ಇದೆ, ಬಟ್ ದಟ್ ಈಸ್ ಎನ್ ಅಡ್ವಾಂಟೇಜ್. ಎನ್ಕ್ರಿಪ್ಟ್ ಮಾಡಿ ಇಟ್ಟರೆ ಡ್ಯೂರಿಂಗ್ ಟ್ರಾನ್ಸ್ಮಿಷನು ಮತ್ತು ಡ್ಯೂರಿಂಗ್ ಸ್ಟೋರೇಜು ದಟ್ ವಿಲ್ ಹ್ಯಾವ್ ಎ ವೆರಿ ಗುಡ್ ಸೆಕ್ಯೂರಿಟಿ. ನಾವು ಕೊಡೋದಕ್ಕಿಂತ ಒಳ್ಳೆ ಸೆಕ್ಯೂರಿಟಿ ಅಲ್ಲಿ ಸಿಗುತ್ತೆ. ಕೊಲಾಬ್ರೇಷನ್ ತೊಗೊಂಡ್ಬಿಟ್ರೆ, ಇದು ಸುಮಾರು ಸಲ ನಾವು ಹೇಳಿದ್ವಿ, ಕೊಲಾಬ್ರೇಷನ್ ಪರ್ಪಸ್ಗೆ ನಾವು ಕ್ಲೌಡ್ ಸ್ಟೋರೇಜ್ಗಳು ಯೂಸ್ ಮಾಡ್ಬೋದು ಅಂತ. ಏನಪ್ಪ ಅಂತ ಹೇಳಿದ್ರೆ, ಮಲ್ಟಿಪಲ್ ಪೀಪಲ್ ಕ್ಯಾನ್ ಎಡಿಟ್ ಆ್ಯಂಡ್ ಕೊಲಾಬ್ರೇಟ್ ಆನ್ ಎ ಸಿಂಗಲ್ ಫೈಲ್ ಆರ್ ಎ ಡಾಕ್ಯುಮೆಂಟ್. ಸುಮಾರು ಸಲ ಹೇಳಿದ್ದೀನಿ, ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಇರುತ್ತೆ, ಅಲ್ಲಿ ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಎಲ್ಲ ಟೀಮ್ಮೇಟ್ಸ್ ಅವ್ರು ಏನೇನು ಪಾರ್ಟ್ ಇರುತ್ತೆ ಅದ್ರಲ್ಲಿ ವರ್ಕ್ ಮಾಡಿ ಸ್ಟೋರ್ ಮಾಡಿಬಿಟ್ರೆ ಎಲ್ಲರಿಗೂ ಸಿಗುತ್ತೆ ಕೊಲಾಬ್ರೇಷನ್ನು. ಸೊ ಅಲೋ ಮಲ್ಟಿಪಲ್ ಪೀಪಲ್ ಟು ಎಡಿಟ್ ಆ್ಯಂಡ್ ಕೊಲಾಬ್ರೇಟ್. ಒಂದೇ ಕಡೆ ಇರುತ್ತೆ, ಒಂದೇ ಒಂದು ಡಾಕ್ಯುಮೆಂಟನ್ನು ಆಕ್ಸೆಸ್ ಮಾಡಿಕೊಂಡು ಎಲ್ಲರೂ ಅದನ್ನು ಮಾಡ್ಬೋದು. ಸೊ ವಿತ್ ದಿಸ್ ಫೀಚರ್ ಏನಾಗುತ್ತೆ ಅಂತ ಹೇಳಿದ್ರೆ, ದ ಯೂಸರ್ಸ್ ನೀಡ್ ನಾಟ್ ವರಿ ಅಬೌಟ್ ಟ್ರ್ಯಾಕಿಂಗ್ ದ ಲೇಟೆಸ್ಟ್ ವರ್ಷನ್, ಹೂ ಹ್ಯಾಸ್ ಮೇಡ್ ವಾಟ್ ಚೇಂಜಸ್, ಯಾರು ಯಾವ ಚೇಂಜ್ ಮಾಡಿದ್ದಾರೆ, ಲೇಟೆಸ್ಟ್ ವರ್ಷನ್ ಫೈಲ್ ಯಾರ ಹತ್ರ ಇದೆ ಅಂತ ಬೇಕಾಗಿಲ್ಲ. ಎಲ್ಲರೂ ಒಂದೇ ಫೈಲ್ ಮೇಲೆ ವರ್ಕ್ ಮಾಡ್ತಾರೆ. ಅದೇ ಥರ ಇನ್ನೊಂದು ಅಡ್ವಾಂಟೇಜ್ ಬಂದರೆ ಶೇರಿಂಗ್ ಅಂತ ಬರುತ್ತೆ. ಆನ್ಲೈನ್ ಸ್ಟೋರೇಜ್ ಸರ್ವಿಸಸ್ಸಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಅಲೋಸ್ ದಿ ಯೂಸರ್ಸ್ ಟು ಯು ಕ್ಯಾನ್ ಸೇ ಈಸಿಲಿ ಶೇರ್ ಡೇಟಾ ವಿತ್ ಜಸ್ಟ್ ಎ ಫ್ಯೂ ಕ್ಲಿಕ್ಸ್. ಡೇಟಾ ಶೇರಿಂಗ್ ತುಂಬ ಈಸಿ ಆಗುತ್ತೆ ಆನ್ಲೈನ್ ಸ್ಟೋರೇಜಿಂದ. ಜಸ್ಟ್ ಆ ಲಿಂಕ್ ತೊಗೊಳ್ಳೋದು, ಲಿಂಕ್ ತೊಗೊಂಡವ್ರು ಲಿಂಕ್ ಕಳಿಸ್ಬಿಟ್ರೆ ಅಲ್ಲಿಂದ ಅವ್ರಿಗೆ ಡೇಟಾ ಸಿಕ್ಬಿಡುತ್ತೆ. ಯು ಕಮ್ ಟು ದಿ ಗ್ರಾಫ್, ಪೇ ಆಸ್ ಯು ಗೋ ಗ್ರಾಫ್. ಇದು ಪೇ ಆಸ್ ಯು ಗೋ ಅಂದ ತಕ್ಷಣ ಇಲ್ಲಿ ನೋಡಿ, ಸೊ ಸ್ಟೋರೇಜ್ ವರ್ಸಸ್ ಟೈಮ್ ಇದೆ. ಟೈಮು ಸ್ಟೋರೇಜ್, ಟೈಮು ವರ್ಟಿಕಲ್ ವೈ ಆ್ಯಕ್ಸಿಸ್ ಇದೆ, ಹಾರಿಜಾಂಟಲ್ ಆ್ಯಕ್ಸಿಸ್ ಎಕ್ಸ್ ಆ್ಯಕ್ಸಿಸ್ ಟೈಮ್ ಇದೆ. ಸೊ ಇಲ್ಲಿ ಆನ್ ಪ್ರಿಮಿಸೀಸ್ ಅಂತ ಹೇಳಿದ್ರೆ, ಸೊ ಆನ್ ಪ್ರಿಮಿಸೀಸ್ ಅಂತ ಹೇಳಿದ್ರೆ ನಮ್ಮದೇ ಜಾಗದಲ್ಲಿ, ನಮ್ಮದೇ ಕ್ಯಾಂಪಸ್ಸಲ್ಲಿ. ಪ್ರಿಮಿಸೀಸ್ ಅಂತ ನಮಗೆ ಕಟಕದಲ್ಲಿ ನಾವು ಇಟ್ಕೊಂಡಿದ್ರೆ ನಾವು ಸ್ಟೋರೇಜು ಏನು ಕಾಸ್ಟ್ ಆಗುತ್ತೆ, ಸ್ಟೋರೇಜ್ ಎಷ್ಟು ಇಟ್ಕೋಬೇಕಾಗುತ್ತೆ, ಪೇಜಿಗೆ ಮಾಡಿದ್ರೆ ಹೆಂಗಾಗುತ್ತೆ ಅಂತ. ಸೊ ಆನ್ ಪ್ರಿಮಿಸಲ್ಲಿ ಏನು ಮಾಡ್ತೀವಿ ಅಂದರೆ, ಆಲ್ವೇಸ್ ವಿಲ್ ಪ್ಲ್ಯಾನ್ ಫಾರ್ ದಿ ಪೀಕ್, ವಿ ಬೈ ಫಾರ್ ದಿ ಪೀಕ್. ಡೇಟಾನ ಎಷ್ಟಿರ್ಬೋದು, ಇಷ್ಟು ಬರ್ಬೋದು, ಅಷ್ಟು ಬರ್ಬೋದು ಅಂತ ಈ ನೋಡಿ ಅಲ್ಲಿ ಸ್ಟೆಪ್ಸು ಥರ ಇದೆ. ಅದೇ ಕ್ಲೌಡಲ್ಲಿ ಮಾಡಿಬಿಟ್ರೆ ಪೇ ಆಸ್ ಯು ಗೋ. ಸೊ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಪ್ರಕಾರ ಇರುತ್ತೆ. ಅದರಿಂದ ಏನಾಗುತ್ತೆ ನೋಡಿ, ಕಡಿಮೆನೇ ಸ್ಟೋರೇಜ್ ಖರ್ಚಾಗುತ್ತೆ, ಯೂಸ್ ಮಾಡ್ತೀವಿ ನಾವು. ಹಂಗಾಗಿ ನಮಗೆ ಪೇ ಆಸ್ ಯು ಗೋ ಆಗ್ತಾ ಇರೋದ್ರಿಂದ ವಿಲ್ ಎಂಡ್ ಅಪ್ ಪೇಯಿಂಗ್ ಲೆಸ್ ಆಲ್ಸೋ. ಸೊ ಅಲ್ಲಿ ಆನ್ ಪ್ರಿಮಿಸ್ ಇದ್ಬಿಟ್ರೆ ನಾವು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕಾಗುತ್ತೆ. ಯಾವಾಗಲೂ ಹಂಗೆ ತಾನೆ, ಒಂದು 50 ಜನಕ್ಕೆ 40 ಜನಕ್ಕೆ ಊಟ ಹೇಳಿದ್ರೆ ಒಂದು 50 ಗ್ಲಾಸ್ ತಂದುಬಿಡ್ತೀವಿ, ಒಂದು ಏನೋ ಒಂದು 50 ಪ್ಲೇಟ್ ತಂದುಬಿಡ್ತೀವಿ. ಒಂದು ಊಟನ ಒಂದು ಒಂದು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬಿಡ್ತೀವಿ ನಾವೇ ಮಾಡಿಸಿದ್ರೆ. ಅದೇ ನಾವು ಹೋಟ್ಲಿಗೆ ಹೋದರೆ ಎಷ್ಟು ಜನ ಬಂದಿರ್ತಾರೆ, ಅದಕ್ಕೆ 40 ಜನ ಬಂದರೆ 40, 35 ಬಂದರೆ 35, 50 ಬಂದರೆ 50. ಈ ಮದುವೆ ಸಭೆ ಸಮಾರಂಭಗಳಲ್ಲಿ ಕೆಲವು ಸಲ ಎಲ್ಲ ನೀವು ನೋಡಿರ್ಬೋದು, ಊಟ ತಿಂಡಿ ಎಲ್ಲ ತುಂಬ ಉಳ್ಕೊಬಿಡುತ್ತೆ. ಯಾಕಂತ ಹೇಳಿದ್ರೆ ವಿಲ್ ಪ್ಲ್ಯಾನ್ ಫಾರ್ ದ ಪೀಕ್.
ಇಷ್ಟು ಜನ ಬಂದರೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿರ್ತೀವಿ. ಅಷ್ಟು ನಾವು ಯೂಸ್ ಆಗಲ್ಲ ಅದು, ಹಂಗಾಗಿ ಉಳ್ಕೊಳ್ಳುತ್ತೆ. ಅದೇ ಥರ ಇಲ್ಲೂ ಸಹ ಸ್ಟೋರೇಜು ಸಹ ಅಷ್ಟೇ. ನಮ್ಮದೇ ಓನ್ ಆಗಿ ನಾವು ಒಂದು ಮಾಡ್ಕೊಂಡಿದ್ರೆ ಸ್ಟೋರೇಜು, ವಿಲ್ ಪ್ಲ್ಯಾನ್ ಫಾರ್ ದಿ ಪೀಕು, ಜಾಸ್ತಿನೇ ಮಾಡ್ಕೊಂಡಿರ್ತೀವಿ, ಬಟ್ ಅಷ್ಟು ಯೂಸು ಆಗಲ್ಲ. ಅದೇ ಕ್ಲೌಡಲ್ಲಿ ಇದ್ರೆ ಅದು ಹೋಟ್ಲ್ ಥರ, ನೀವು ಊಟಕ್ಕೆಲ್ಲರಿಗೂ ಹೋಟ್ಲ್ ಕರ್ಕೊಂಡು ಹೊರಟೋಗ್ಬಿಟ್ರೆ, ನೀವು 35 ಜನ ಇದ್ರೆ 35 ಜನ, 40 ಜನ ಇದ್ರೆ 40, ಅವ್ನು ಮೊದಲೇ ಹೇಳ್ಬೋದು, ನಾವು ನೋಡಪ್ಪ ಒಂದು 40 ಜನ ಬರಬೇಕು ಅಂತ ಇದ್ದೀವಿ, ಒಂದು 5-10 ಜನ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳಿರ್ತೀವಿ. ಅವಾಗ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಪ್ಲಸ್ ಆರ್ ಮೈನಸ್. ಸೊ 35ನೂ ಆಗ್ಬೋದು, 30ನೂ ಆಗ್ಬೋದು, 50ನೂ ಆಗ್ಬೋದು. ಸೊ ಬಟ್ ವಿಲ್ ಪೇ ಫಾರ್ ದೋಸ್ ಪರ್ಸನ್ಸ್ ಹ್ಯಾವ್ ಈಟನ್. ಸೊ ಅದೇ ಥರ ಇಲ್ಲಿ ಕ್ಲೌಡಲ್ಲಿ ಸೇಮ್ ಕಾನ್ಸೆಪ್ಟಲ್ಲಿ ಇದು ವರ್ಕ್ ಆಗುತ್ತೆ. ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಪೇ ಆಸ್ ಯು ಗೋ ನಾವು ಮಾಡೋದ್ರಿಂದ ಸೊ ಈ ಕಾಸ್ಟ್ ಸೇವಿಂಗ್ಸ್ ಆಗುತ್ತೆ. ಈ ಗ್ರಾಫ್ ಇದು ನೀಟಾಗಿ ಇಲಿಸ್ಟ್ರೇಟ್ ಮಾಡುತ್ತೆ ಇದನ್ನು. ಬರೀ ಅಡ್ವಾಂಟೇಜಸ್ ಸರ್ ಇದರದು, ಡಿಸ್ಅಡ್ವಾಂಟೇಜಸ್ ಯಾವುದು ಇಲ್ಲ ಅಂತ ಹೇಳಿದ್ರೆ ಹೌದು, ಕಾಮನ್ ಡಿಸ್ಅಡ್ವಾಂಟೇಜಸ್ಗಳು ಇದೆ. ಫಸ್ಟ್ ಸೆಕ್ಯೂರಿಟಿ, ನಾವು ಅಡ್ವಾಂಟೇಜಸ್ ಅಲ್ಲೂ ಸೆಕ್ಯೂರಿಟಿ ಇದೆ, ಡಿಸ್ಅಡ್ವಾಂಟೇಜಸ್ ಅಲ್ಲೂ ಸೆಕ್ಯೂರಿಟಿ ಪದ ಇದೆ. ಅದಕ್ಕೆ ಅಲ್ಲೇ ನಾವು ಹೇಳಿದೆ, ಇಟ್ ಕ್ಯಾನ್ ಬಿ the security, it can be advantage as well as disadvantage. It all depends upon the vendors, so what kind of security they are providing. So users may end up transferring ಏನಪ್ಪಾ ಅಂತ ಹೇಳಿದ್ರೆ ಬಿಸ್ನೆಸ್ ಸೆನ್ಸಿಟಿವ್ ಆರ್ ಮಿಷನ್ ಕ್ರಿಟಿಕಲ್ ಡೇಟಾ ಟು ದಿ ಕ್ಲೌಡ್, ಸೊ ವಿಚ್ ಮೇಕ್ಸ್ ಇಟ್ ಇಂಪಾರ್ಟೆಂಟ್ ಟು ಚೂಸ್ ಎ ಸರ್ವಿಸ್ ಪ್ರೊವೈಡರ್ ದಟ್ ಈಸ್ ರಿಲಯಬಲ್. ಸೊ ಸೆಕ್ಯೂರಿಟಿ ಡಿಸ್ಅಡ್ವಾಂಟೇಜ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಅವನು ಕ್ಲೌಡ್ ಪ್ರೊವೈಡರ್ ಇದನ್ನಲ್ಲ ರಿಲಯಬಲ್ ಆಗಿರಲ್ಲ, ಅವಾಗ ಡಿಸ್ಅಡ್ವಾಂಟೇಜ್. ರಿಲಯಬಲ್ ಸರ್ವಿಸ್ ಪ್ರೊವೈಡರ್ ಇದ್ರೆ ದಟ್ ಬಿಕಮ್ಸ್ ಅನ್ ಅಡ್ವಾಂಟೇಜ್. ನಾವು ಕಮ್ಸ್ ಟು ಸ್ಟೋರೇಜ್ ಅದು ಕಾಸ್ಟ್, ಪೊಟೆನ್ಷಿಯಲ್ ಸ್ಟೋರೇಜ್ ಕಾಸ್ಟ್ ಬಂದರೆ, ಸೊ ಇದು ಈ ಬ್ಯಾಂಡ್ವಿತ್ ಲಿಮಿಟೇಷನ್ ಇದ್ಬಿಟ್ರೆ ಏನಾಗುತ್ತೆ, ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಇದು ಬ್ಯಾಂಡ್ವಿತ್ ಲಿಮಿಟೇಷನ್ ಎಕ್ಸೀಡ್ ಆಗಿಬಿಟ್ರೆ, ಸಪೋಸು ಈಗ ನಾವು ಒಂದು ಪ್ಲ್ಯಾನ್ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ. ಸೊ ಡೈಲಿ ಈಗ ನಿಮಗೆ ಸಪೋಸ್ ಈಗ ನೀವು 1.5 GB ತೊಗೊಂಡಿರ್ತೀವಿ, ಪ್ಲಸ್ ಸೇ ಅದರ ಜೊತೆ ಸ್ಪೀಡ್ ಇರುತ್ತೆ ಅಲ್ಲ, 50 MBPS, 100 MBPS, 200 MBPS ಸ್ಪೀಡ್ ಇರುತ್ತೆ. ಅದಕ್ಕಿಂತ ಅದು ಜಾಸ್ತಿ ಎಕ್ಸೀಡ್ ಆಗಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಸ್ಟೋರೇಜ್ ಕಾಸ್ಟ್ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಸೊ ಯು ಹ್ಯಾವ್ ಟು ಪೇ ಮೋರ್ ಫಾರ್ ದಿ ಅಕ್ಸೆಸಿಂಗ್ ದ ಡೇಟಾ. ಬ್ಯಾಂಡ್ವಿತ್ ಲಿಮಿಟ್ ಎಕ್ಸೀಡ್ ಆಗಿಬಿಟ್ರೆ, ಸೊ ನಮ್ಮ ಹತ್ರ ಏನು ಬ್ಯಾಂಡ್ವಿತ್ ಇದೆ ಅದೇ ಬ್ಯಾಂಡ್ವಿತ್ತಲ್ಲಿ ನಮಗೆ ಕರೆಕ್ಟಾಗಿ ಫಾಸ್ಟಾಗಿ ಡೇಟಾ ಸಿಗ್ತಾ ಇದೆ ಅಂತ ಹೇಳಿದ್ರೆ, ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ದೇರ್. ಸೊ ಅದೇ ಥರ ಡೌನ್ ಟೈಮ್ಸು, ಒಂದೊಂದ್ಸಲ ನೀವು ಬ್ಯಾಂಕಲ್ಲಿ ಎಲ್ಲ ನೋಡಿರಬೇಕು, ಅವರೊಂದು ಮೆಸೇಜ್ ಹಾಕ್ಬಿಡ್ತಾರೆ, ನಮ್ಮ ಸರ್ವರ್ಸ್ ಎಲ್ಲ ಡೌನ್ ಇರುತ್ತೆ, ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಈ ಟೈಮಿಂದ ಈ ಟೈಮ್ ಮಾಡೋಕ್ಕಾಗಲ್ಲ ಅಂತ. ಆ ಥರ ಏನಾರೆ ಮಿಷನ್ ಕ್ರಿಟಿಕಲ್ ಡೇಟಾ ಏನಾರು ಇದ್ದರೆ, ಈ ವೆಂಡರ್ಸ್ಗಳು ಏನಾರು ಡೌನ್ ಮಾಡಿಬಿಟ್ರೆ ಸರ್ವಿಸಸನ್ನು, ಈ ಟೈಮಿಂದ ಈ ಟೈಮ್ ನಾವು ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ರೆ, ಸೊ ದಟ್ ವಿಲ್ ಬಿ ಪ್ರಾಬ್ಲಮ್ ದೇರ್. ಅದಕ್ಕೆ ಅದು ಒಂದು ಪೊಟೆನ್ಷಿಯಲ್ ಡೌನ್ ಟೈಮ್ಸ್ ಡಿಸ್ಅಡ್ವಾಂಟೇಜ್. ಯಾಕಂದರೆ ನಮ್ಮ ಕೈಲಿ ಇರಲ್ಲ, ಅವರು ರೋಟೀನ್ ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅವರು. ಅದೇ ಥರ ಈ ಕಸ್ಟಮೈಸೇಷನ್ ಮಾಡೋಕ್ಕಾಗಲ್ಲ. ಲಿಮಿಟೆಡ್ ಕಸ್ಟಮೈಸೇಷನ್ ಅಂದರೆ ನಮ್ಗೆ ಯಾವ ಥರ ಬೇಕು ಆ ಥರ ನಾವು ಮಾಡ್ಕೊಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರು ಇದು ಸಪ್ರೇಟ್ ಒಂದು ಸರ್ವಿಸ್ ಥರ್ಡ್ ಪಾರ್ಟಿ ಮೇಂಟೈನ್ ಮಾಡ್ತಾ ಇರ್ತಾರೆ, ಸರ್ವಿಸ್ ಪ್ರೊವೈಡರ್ ಅವ್ರು ಇದನ್ನು ಓನ್ ಮಾಡಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ನಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳಕ್ಕೆ ಬರಲ್ಲ. 4 ಜನಕ್ಕೆ ಯಾವ ಥರ ಬೇಕು ಆ ಥರ ಇಟ್ಕೊಂಡಿರ್ತಾರೆ. ಈಗ ನಾವು ಹೋಟ್ಲಲ್ಲಿ ಹೋದರೆ ಮ್ಯಾಕ್ಸಿಮಮ್ ಏನಪ್ಪ ಅಂತ ಹೇಳಿದ್ರೆ, ಲೆಸ್ ಕೊಡ್ರಿ ಅಂತ ಹೇಳಿದ್ರೆ, ಶುಗರ್ ಪೇಷಂಟ್ಸ್ ಅವ್ರು ಕೇಳಿದ್ರೆ ಅವ್ರಿಗೆ ಶುಗರ್ಲೆಸ್ ಟೀ ಕೊಡ್ಬೋದು ಅಲ್ವಾ. ಅದು ಬಿಡ್ಬಿಟ್ಟು ನನಗೆ ಉಪ್ಪು ಕಡಿಮೆ ಇರೋದು ಉಪ್ಪಿಟ್ಟು ಕೊಡ್ರಿ, ಸಕ್ಕರೆ ಜಾಸ್ತಿ ಇರೋದು ಕೇಸರಿ ಬಾತ್ ಕೊಡಿ, ಅಲ್ವಾ, ಪಲಾವ್ಲಿ ನನಗೆ ಏನಪ್ಪ ಅಂತ ಹೇಳಿದ್ರೆ ವಾಂಗಿಬಾತಲ್ಲಿ ನನಗೆ ಮುಳುಗಾಯಿ ಇಲ್ದದ ವಾಂಗಿಬಾತ್ ಕೊಡಿ, ಆ ಥರ ಎಲ್ಲ ಕೇಳಕ್ಕೆ ಬರಲ್ಲ. ಯಾಕಂದರೆ ಅವ್ರು ಒಂದ್ಸಲ ಸರ್ವಿಸ್ ಹೋಟ್ಲ್ ಹೊರಟೋಗ್ಬಿಟ್ರೆ, ಅವ್ರು ಏನಪ್ಪ ಅಂತ ಹೇಳಿದ್ರೆ 4 ಜನಕ್ಕೆ ಏನು ಬೇಕು ಆ ಥರ ಅವರು ಇಟ್ಕೊಂಡಿರ್ತಾರೆ, ಕಸ್ಟಮೈಸೇಷನ್ ಇರಲ್ಲ. ಅದೇ ನಾವು ಆರ್ಡರ್ ಕೊಟ್ಟರೆ ಏನೋ ಸಿಗುತ್ತೆ ನಮಗೆ, ಅಥವಾ ನಮ್ಮದೇ ಕಿಚನ್ ಇದ್ದರೆ ನಾವು ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ಸೊ ಇದು ಪಬ್ಲಿಕ್ ಕ್ಲೌಡ್ ಇರೋದ್ರಿಂದ ಇಟ್ ಈಸ್ ಲೆಸ್ ಕಸ್ಟಮೈಸೇಬಲು. ಯಾಕಂದರೆ ಅವರು ಕಾಮನ್ ಆಗಿ ಅವರು ಮೆನ್ಷನ್ ಮಾಡ್ತಾರೆ, ಜಾಸ್ತಿ ಏನಿಲ್ಲ. ಲೆಸ್ ಕಸ್ಟಮೈಸೇಬಲ್ ಅಂತ ಹೇಳಿದ್ನಲ್ಲ, ಹೋಟ್ಲಿಗೆ ಹೋಗಿ ನಾವು ಲೆಸ್ ಟೀ ಕೊಡ್ರಿ, ಲೆಸ್ ಕಾಫಿ ಕೊಡಿ ಅಂದರೆ ಶುಗರ್ಲೆಸ್ ಟೀನೋ ಶುಗರ್ಲೆಸ್ ಕಾಫಿನೋ ಕೊಡ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ನನ್ನ ಕೇಸರಿ ಬಾತ್ಗೆ ಸಕ್ಕರೆ ಜಾಸ್ತಿ ಬೇಕು, ಖಾರ ಬಾತಲ್ಲಿ ಉಪ್ಪು ಕಡಿಮೆ ಇರಬೇಕು, ವಾಂಗಿ ಬಾತಲ್ಲಿ ನನಗೆ ಬದನೆಕಾಯಿನೇ ಬೇಡ, ಸೊ ಆ ಥರ ಎಲ್ಲ ಹೇಳಕ್ಕೆ ಬರಲ್ಲ. ಸೊ ಪೊಟೆನ್ಷಿಯಲ್ ಫಾರ್ ವೆಂಡರ್ ಲಾಕಿನ್. ಇನ್ನೊಂದು ಇದು ಫೆಸಿಲಿಟಿ ಏನಪ್ಪ, ಈ ಪೋರ್ಟೆಬಿಲಿಟಿ ಅಂತ ನಿಮ್ಗೆ ಗೊತ್ತಿದೆ ಚೆನ್ನಾಗಿ. ಮೊಬೈಲ್ ಫೋನ್ಸಲ್ಲಿ ಏನು ಮಾಡ್ತೀರಾ, ಪೋರ್ಟ್ ಮಾಡ್ಬೋದು ನಂಬರು ಅಂತ ಹೇಳ್ತೀವಲ್ವಾ. ಒಂದು ನಂಬರ್ ತೊಗೊಂಡು ಅದೇ ನಂಬರ್ ರಿಟರ್ನ್ ಮಾಡ್ಕೊಂಡು ನಾವು ಒಂದು
ಮೊಬೈಲ್ ಆಪ್ರೇಟರಿಂದ ಇನ್ನೊಂದು ಮೊಬೈಲ್ ಆಪ್ರೇಟರ್ಗೆ ನಾವು ಅದೇ ನಂಬರನ್ನು ಮೈಗ್ರೇಟ್ ಮಾಡ್ಕೋಬೋದು, ಪೋರ್ಟು ಮಾಡ್ಕೋಬೋದು. ಬಟ್ ಇಲ್ಲಿ ಕ್ಲೌಡಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಡಿಫಿಕಲ್ಟ್ ಟು ಮೈಗ್ರೇಟ್ ಫ್ರಮ್ ಒನ್ ಸರ್ವಿಸ್ ಪ್ರೊವೈಡರ್ ಟು ದಿ ಅನದರ್ ಸರ್ವಿಸ್ ಪ್ರೊವೈಡರ್. ಇಲ್ಲಿಂದ ಅಲ್ಲಿ ಮೈಗ್ರೇಟ್ ಆಗೋದು ಕಷ್ಟ. ಅಂದರೆ ಇದು ವೆಂಡರ್ ಲಾಕ್ ಇನ್ ಒಂದು ಇರುತ್ತೆ. ದಿಸ್ ಒನ್ ಡಿಸಡ್ವಾಂಟೇಜಸ್ಸು. ನಾವು ತಗೊಳ್ಳೋ ಟೈಮಲ್ಲಿ ಯೋಚನೆ ಮಾಡಬೇಕು, ನಮ್ಗೆ ಯಾರ ಹತ್ರ ನಾವು ಈಗ ತಗೊಳ್ತಾ ಇದ್ವಿ ಅವನ ಹತ್ರ ವೆಂಡರ್ ಲಾಕ್ ಇನ್ ಇದೆಯಾ ಇಲ್ವಾ, ಅಥವಾ ಇವನ ಹತ್ರ ಫೆಸಿಲಿಟೀಸ್ ಏನಿದೆ, ಮುಂದೇನು ಇದೇ ಸಾಕಾಗುತ್ತಾ ನಮಗೆ, ಯಾವ ಥರ ಎಲ್ಲ ನೋಡ್ಕೊಂಡೇ ನಾವು ವೆಂಡರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಂಡ್ರ್ ತಗೊಬಿಟ್ರೆ ವೆಂಡರ್ ಲಾಕ್ ಇನ್ ಆಗಿಬಿಟ್ರೆ ನಮ್ದು ಏನಿದೆ ಡೇಟಾ ಎಲ್ಲ ಅಲ್ಲೇ ಬಿಟ್ಟು ಹೋಗಬೇಕಾಗುತ್ತೆ. ಈಗ ನಾನು ಗೂಗಲ್ ಡ್ರೈವ್ 15 GB ಫ್ರೀ ಇದೆ ಅಂತ ಯೂಸ್ ಮಾಡ್ತೀನಿ, 5 GB ಒನ್ ಡ್ರೈವ್ಲಿ ಇದೆ ಅಂತ ನಾನು ಯೂಸ್ ಮಾಡ್ತಾ ಇರ್ತೀನಿ. ಆಸು ವೆಬ್ ಸ್ಟೋರೇಜಲ್ಲಿ 5 GB ಇದೆ, ಡ್ರಾಪ್ ಬಾಕ್ಸಲ್ಲಿ 5 GB ಇದೆ ಅಂತ ನಾನು ಯೂಸ್ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ. ಬಟ್ ನಾನು ಅದು ಬಿಟ್ಟು ಡೇಟಾ ನಾನು ಇನ್ನೊಂದು ವೆಂಡರ್ ಕೊಟ್ಟೋಗ್ಬಿಟ್ರೆ ಈ ವೆಂಡರ್ ಲಾಗಿನ್ ಆಗಿರುತ್ತೆ, ಇಲ್ಲಿಂದ ನಾನು ಡೇಟಾ ಅಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ನಾನು ಎಲ್ಲ ನನ್ನ ಸ್ಟೋರೇಜಲ್ಲಿ ಪರ್ಸ್ನಲ್ ಪರ್ಚೇಸ್ ಮಾಡಬೇಕಾ, ಮತ್ತು ಪರ್ಸ್ನಲ್ ಸ್ಟೋರೇಜ್ ತೊಗೊಂಡು ನಾನು ಇದೆಲ್ಲ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನಾನು ಅಲ್ಲಿಗೆ ಹಾಕಬೇಕಾಗುತ್ತೆ. ಇಸ್ ಕ್ಲಿಯರ್? ವೆಂಡರ್ ಲಾಕಿನ್ ಆಗಿಬಿಟ್ರೆ. ವೆಂಡರ್ ಲಾಕಿನ್ ಇಲ್ಲ ನೀವು ಮಾಡ್ಕೋಬೋದು ಅಂತ ಹೇಳಿದ್ರೆ ಅಲ್ಲಿಂದಾನೇ ಡೈರೆಕ್ಟು, ಸಪೋಸ್ ನಾನು ಮೈಕ್ರೋಸಾಫ್ಟ್ ಒನ್ ಡ್ರೈವಿಂದ ಸೇ ಡ್ರಾಪ್ ಬಾಕ್ಸಿಗೆ ನಾನು ಮೂವ್ ಮಾಡಬೇಕು ನನ್ನ ಡೇಟಾ ಅಂತ ಹೇಳಿದ್ರೆ ಸಿಂಪ್ಲಿ ಅಲ್ಲಿಂದ ಕಟ್ ಪೇಸ್ಟ್ ಮಾಡಿಬಿಟ್ರೆ ಆ ಡೇಟಾ ಮೂವ್ ಆಗಿಬಿಡ್ಬೇಕು. ಸೊ ಅದು ವೆಂಡರ್ ಲಾಕಿನ್ ಇಲ್ಲದೆ ಇದ್ದರೆ. ಲಾಕಿನ್ ಇದ್ದರೆ ಇಲ್ಲ, ಮೂವ್ ಮಾಡೋಕ್ಕಾಗಲ್ಲ, ಅದು ನಾವು ಡೌನ್ಲೋಡ್ ಮಾಡ್ಕೊಳ್ಳೇಬೇಕು, ಇಲ್ಲಿಂದ ಮತ್ತೆ ಮಾಡಬೇಕು. ಸೊ ಪೊಟೆನ್ಷಿಯಲ್ ಫಾರ್ ವೆಂಡರ್ ಲಾಕಿನ್, ದಟ್ ಈಸ್ ಅನದರ್ ಡಿಸ್ಅಡ್ವಾಂಟೇಜ್ ಆಫ್ ಕ್ಯಾನ್ ಸೇ ಸ್ಟೋರೇಜ್ ಎಸ್ ಎ ಸರ್ವಿಸ್. ಮಾರ್ಕೆಟಲ್ಲಿ ಸ್ಟೋರೇಜ್ ಎಸ್ ಎ ಸರ್ವಿಸ್ ವೆಂಡರ್ಸ್ ಯಾರ್ಯಾರು ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಬುಕ್ಕಲ್ಲಿ ಕೊಟ್ಟಿರೋದು ಯಾವುದಾದ್ರು ಅಂತ ಹೇಳಿದ್ರೆ ಡೆಲ್ EMC, ಹೆಲ್ವೇರ್ ಪ್ಯಾಕೆಟು, ನೆಟ್ ಆ್ಯಪು, IBM ಅಂತ ಇದೆ. ಈ ಡೆಲ್ EMC ಏನಿದೆ ಪ್ರೊವೈಡ್ಸ್ ಈ ನಾಸ್ ಅಂತ ಹೇಳ್ತೀವಿ, ಅಂದರೆ ನೆಟ್ವರ್ಕ್ ಸ್ಟೋರೇಜು ಅವರು ಮಾಡ್ತಾರೆ. EMC ಯೂನಿಟಿ ಹೈಬ್ರಿಡ್ ಫ್ಲಾಶ್ ಸ್ಟೋರೇಜ್ ಅಂತ ಇದೆ. ಆ ಥರ ಸುಮಾರು HP ಅವ್ರದ್ದೇ ಒಂದು HPE ಅಂತ ಏನಿದೆ, ಸೊ ಎಂಟರ್ಪ್ರೈಸ್ದು ಲಾರ್ಜ್ ಸ್ಟೋರೇಜ್ ಸಿಸ್ಟಮು ಡೆಲ್ಲಿಂದ ಜಾಸ್ತಿ ಅವ್ರದ್ದು ಸರ್ವಿಸು ಇದೆ. ಅದು ಬಿಟ್ಟು ಅದರ್ ಪಾಪ್ಯುಲರ್ ಸ್ಟೋರೇಜ್ ಸರ್ವಿಸಸ್ ಯಾವುದಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಡಿಸ್ಕಸ್ ಮಾಡ್ತಾನೆ ಇದ್ದೀವಿ. ಇದು ಕ್ಲೌಡ್ ಸ್ಟೋರೇಜ್ ಸರ್ವಿಸಸ್ ಪ್ರೊವೈಡ್ ಮಾಡೋರು ಅಮೆಝಾನ್ ವೆಬ್ ಸರ್ವಿಸಸ್ ಇದೆ, ಮೈಕ್ರೋಸಾಫ್ಟ್ ಅಜೂರ್ ಅವರಿದ್ದಾರೆ ಮೈಕ್ರೋಸಾಫ್ಟ್ದು, ಆಮೇಲೆ ಗೂಗಲ್ ಕ್ಲೌಡ್ ಇದೆ, ಒರಾಕಲ್ ಕ್ಲೌಡ್ ಇದೆ, ಬಾಕ್ಸ್ ಇದೆ, ಆರಕ್ಸರ್ ಅಂತ ಇದೆ. ಸುಮಾರು ಇದೆಲ್ಲ ಪಾಪ್ಯುಲರ್ ಸ್ಟೋರೇಜ್ ಎಸ್ ಎ ಸರ್ವಿಸ್ ಪ್ರೊವೈಡರ್. ಇವರು ವೆಂಡರ್ಸ್ ಅಂತ ಹೇಳಿದ್ರೆ ಪ್ರೊವೈಡರ್ಸು, ಸ್ಟೋರೇಜ್ ಕ್ಲೌಡ್ ಸ್ಟೋರೇಜ್ ಪ್ರೊವೈಡರ್ಸ್ ಅಂತ ಹೇಳ್ಬೋದು ಇವ್ರನ್ನ. ಒಂದು ಕನ್ಸಿಡ್ರೇಷನ್ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಕ್ಲೌಡ್ ಸರ್ವಿಸ್ ಮೆಥಡು ಆರ್ಗನೈಸೇಷನ್ನು ಯಾವುದೋ ಒಂದು ನಾವು ನಮ್ಮದು ಮಾಡಬೇಕು ಅಂತ ಹೇಳಿದ್ರೆ ಯಾವ ಸರ್ವಿಸ್ ಪ್ರೊವೈಡರನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಮಾಡೋಕ್ಕೆ ಮುಂಚೆ ಕೆಲವು ಕನ್ಸಿಡ್ರೇಷನ್ಸನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಡೇಟಾ ಸ್ಟೋರ್ ಆಗುತ್ತಲ್ಲ, ಆ ಡೇಟಾ ಸೆಂಟರ್ ಎಲ್ಲಿದೆ ಅದು ಇಂಪಾರ್ಟೆಂಟು. ಈಗ ಸಪೋಸ್ ಡೇಟಾ ಸೆಂಟರ್ನಾಗ ಇಂಡಿಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ, ನಮ್ಮ ಆಪ್ರೇಷನ್ಸ್ ಎಲ್ಲ ಇಂಡಿಯಲ್ಲಿ ಇದೆ, ಅವ್ನ ಡೇಟಾ ಸೆಂಟರ್ ನಾವು ಯಾರ ಹತ್ರ ಸರ್ವಿಸ್ ತಗೊಳ್ತಾ ಇದ್ವಿ ಅವ್ನ ಡೇಟಾ ಸೆಂಟರ್ ಇಂಡಿಯಾಲೇ ಇದೆಯಾ ಅಥವಾ ಔಟ್ಸೈಡ್ ಇಂಡಿಯಾ ಇದೆಯಾ. ಯಾಕಂದರೆ ಕೆಲವು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ, ಅದು ನಾವು ಕೆಲವು ರೂಲ್ಸ್ ಇರುತ್ತೆ, ಗೌರ್ಮೆಂಟ್ ಕಾನೂನು ಇರುತ್ತೆ, ಆ ಕಾನೂನು ಪ್ರಕಾರ ಆ ಡೇಟಾ ಔಟ್ಸೈಡ್ ದ ಕಂಟ್ರಿ ಕಳ್ಸಂಗಿರಲ್ಲ. ಅದಕ್ಕೆ ಯು ಶುಡ್ ಬಿ ನೋಯಿಂಗ್ ದಿ ಲೊಕೇಶನ್ ಆಫ್ ದಿ ಡೇಟಾ ಸೆಂಟರ್. ಆಮೇಲೆ ಯಾವ ಸೆಕ್ಯೂರಿಟಿ ಮೆಥಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ನಮ್ಗೆ ಗೊತ್ತಿರಬೇಕು. ಯಾಕಂದರೆ ಸೆಕ್ಯೂರಿಟಿ ಇಸ್ ಬೋತ್ ಇನ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಲ್ಲ. ಒಳ್ಳೆ ಸೆಕ್ಯೂರಿಟಿ ಮೆಥಡ್ ಯೂಸ್ ಮಾಡ್ತಾ ಇದ್ದಾರೆ ಅದೊಂದು ಅಡ್ವಾಂಟೇಜು. ಆಮೇಲೆ ಆಬ್ವಿಯಸ್ಲಿ ಅವ್ರಿಗೆ ಅದಕ್ಕೆಲ್ಲ ಚಾರ್ಜ್ ಮಾಡ್ತಾರೆ. ಎಷ್ಟು ಕಾಸ್ಟ್ ಯಾವ ಥರ ಅಂತ ಅದನ್ನು ಕಾಸ್ಟ್ ಪರ್ ಗಿಗಾಬೈಟಾ, ಕಾಸ್ಟ್ ಪರ್ ಟ್ರಾನ್ಸ್ಫರ್ ಡೇಟಾನ ಯಾವ ಥರ ಅವರು ಬಿಲ್ಲಿಂಗ್ ಮಾಡ್ತಾರೆ ಅಂತ. ಆಮೇಲೆ ಪರ್ಫಾರ್ಮೆನ್ಸ್ ಯಾವ ಥರ ಇದೆ, ಅವೈಲೇಬಿಲಿಟಿ ಯಾವ ಥರ ಇರುತ್ತೆ, ಸ್ಕೇಲೆಬಿಲಿಟಿ ಹೆಂಗೆ ಮಾಡ್ಬೋದು, ಅಥವಾ ಆಮೇಲೆ ಕೆನ್ ಸೇ ಪೊಟೆನ್ಷಿಯಲ್ ಫಾರ್ ವೆಂಡರ್ ಲಾಕಿನ್. ಅವ್ರು ನಮಗೆ ಬೇರೆಯವ್ರಿಗೆ ಮೈಗ್ರೇಟ್ ಮಾಡೋಕ್ಕೆ ಬಿಡ್ತಾರಾ ಅಥವಾ ಲಾಕ್ ಮಾಡಿಬಿಡ್ತಾರಾ ಅಂತ. ಸೊ ವೆಂಡರ್ ಲಾಕಿಂಗ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇನ್ನೊಂದ್ಸಲ ಹೇಳ್ಬೇಕಂದ್ರೆ, ಇದು ಸಿಚುವೇಶನ್ ಏನಪ್ಪ ಅಂತ ಹೇಳಿದ್ರೆ, ವೆನ್ ಎ ಕಸ್ಟಮರ್ ಯೂಸಿಂಗ್ ಎ ಪ್ರಾಡಕ್ಟ್ ಆರ್ ಎ ಸರ್ವಿಸ್ ದೇ ಕೆನಾಟ್ ಈಸಿಲಿ ಟ್ರಾನ್ಸಿಷನ್ ಟು ದಿ ಕಾಂಪಿಟೇಟರ್ಸ್ ಕ್ಲೌಡ್ ಸ್ಟೋರೇಜ್. ಕಾಂಪಿಟೇಟರ್ದು ಕ್ಲೌಡ್ ಸ್ಟೋರೇಜ್ಗೆ ನಾವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಪೋರ್ಟ್ ಮಾಡೋಕ್ಕಾಗಲ್ಲ, ಮೈಗ್ರೇಟ್ ಮಾಡೋಕ್ಕೆ ಆಗಲ್ಲ. ದಟ್ ಈಸ್ ವೆಂಡರ್ ಲಾಕಿಂಗ್ ಅಂತ ಹೇಳ್ತೀನಿ. ಸೊ ಬಿಫೋರ್ ಲೈಕ್ ಪರ್ಚೇಸಿಂಗ್ ಎನಿ ಕ್ಲೌಡ್
ಸ್ಟೋರೇಜ್ ಅಂದರೆ ಸ್ಟೋರೇಜ್ ಸರ್ವಿಸು. ಇಷ್ಟೆಲ್ಲ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಲೊಕೇಶನ್ ಆಫ್ ದಿ ಡೇಟಾ ಸೆಂಟರು, ಸೆಕ್ಯೂರಿಟಿ ಮೆಥಡ್ಸು, ಕಾಸ್ಟು, ಪರ್ಫಾರ್ಮೆನ್ಸು, ಅವೈಲಬಿಲಿಟಿ, ಸ್ಕೇಲೆಬಿಲಿಟಿ ಅಥವಾ ಪೊಟೆನ್ಷಿಯಲ್ ಆಫ್ ವೆಂಡರ್ ಲಾಕ್-ಇನ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಲ್ ಕಮ್ ಟು ದಿ second topic of this session, database as a service. So this is also a cloud business model here. So ಏನಾಗುತ್ತೆ ಅಂತ ಹೇಳಿದ್ರೆ, here a company leases or rents database services, storage ಅಲ್ಲ, database services to another company or individuals, so that they can store the data. So database services ನಮ್ಗೆ ಗೊತ್ತಲ್ಲ, RDBMS ಇದೆ, Oracle ಇರುತ್ತೆ, Sybase ಇರುತ್ತೆ, MySQL ಇರುತ್ತೆ. ಆ database services ಅನ್ನ ರೆಂಟಿಗೆ ಕೊಡ್ತಾರೆ. ಬರೀ ಸ್ಟೋರೇಜ್ ಅಲ್ಲ, ಡೇಟಾಬೇಸ್ ಸರ್ವಿಸಸ್ ಅನ್ನ ಕೊಡ್ತಾರೆ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಸ್ಟೋರೇಜು ಇರುತ್ತೆ ಪ್ಲಸ್ ಡೇಟಾಬೇಸ್ ಸರ್ವಿಸು ಇರುತ್ತೆ. ಸೊ ಈಸ್ ಎ ಫಾಸ್ಟೆಸ್ಟ್ ಗ್ರೋಯಿಂಗ್ ಕ್ಲೌಡ್ ಸರ್ವಿಸ್. ಈಗ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಎಕ್ಸ್ಪ್ಯಾಂಡ್ ಬೈ 2025. ವರ್ಷ ಯಾವುದು, 2021 ಅಲ್ವಾ? ಬೈ 2025 ಇದು ಡೇಟಾಬೇಸ್ as a ಸರ್ವಿಸ್ ಇದೆಯಲ್ಲ, ಎಕ್ಸ್ಪೆಕ್ಟೆಡ್ ಟು ಗ್ರೋ ಟು $320 ಬಿಲಿಯನ್. ಮಿಲಿಯನ್ ಅಲ್ಲ, ಬಿಲಿಯನ್ಸ್ ಅಷ್ಟು ಗ್ರೋತ್ ಕೆಪಾಸಿಟಿ ಇದು ಇದೆ ಅಂತೆ. ಸೊ ಈ ಡೇಟಾಬೇಸ್ ಸರ್ವಿಸ್ ಇದು ಮ್ಯಾನೇಜ್ ಡೇಟಾಬೇಸ್ ಸರ್ವಿಸ್. ಸೊ ಯು ಕ್ಯಾನ್ ಸೇ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್. ಇದು ಒಂದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಇಟ್ ಲೆಟ್ಸ್ ಯೂಸರ್ಸ್ ಟು ಆಕ್ಸೆಸ್ ಅಂಡ್ ಯೂಸ್ ಡೇಟಾಬೇಸ್ ಸಿಸ್ಟಮ್. ಏನಪ್ಪ, ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ, ವಿಥೌಟ್ ಪರ್ಚೇಸಿಂಗ್ ಸೆಟ್ಟಿಂಗ್ ಅಪ್ ದೇರ್ ಓನ್ ಹಾರ್ಡ್ವೇರ್, ಇನ್ಸ್ಟಾಲಿಂಗ್ ದೇರ್ ಓನ್ ಸಾಫ್ಟ್ವೇರ್. ಯಾವ್ದು ಹಾರ್ಡ್ವೇರ್ ಪರ್ಚೇಸ್ ಮಾಡಲ್ಲ, ಯಾವ ಡೇಟಾಬೇಸ್ ಸಾಫ್ಟ್ವೇರು ಪರ್ಚೇಸ್ ಮಾಡಲ್ಲ ಅವರು. ಸೊ ಅವರು ಡೇಟಾಬೇಸು ಅವರೇ ಮ್ಯಾನೇಜ್ ಮಾಡಲ್ಲ. ಸೊ ಯಾರು ಮಾಡ್ತಾರೆ ಈಗ, ದೇ ವಿಲ್ ಡೂ ಇಟ್. ದೋಸ್ ಡೇಟಾಬೇಸ್ as a ಸರ್ವಿಸ್ ಪ್ರೊವೈಡರ್ಸ್ ಯಾರಿದ್ದಾರೆ, ಕ್ಲೌಡ್ ಪ್ರೊವೈಡರ್ಸ್, ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್, ಸೇ ಫ್ರಮ್ periodic upgrades to backups to ensure that database remains available and secure 24/7. 24/7 ಸೆಕ್ಯೂರ್ ಇರಲಿ ಅಂತ ನೋಡ್ತಾರೆ. ಬ್ಯಾಂಕ್ ಎಕ್ಸಾಂಪಲ್ ಬಂದರೆ, ಅದು ಆರ್ಡಿನರಿ ಸ್ಟೋರೇಜ್ ಅಲ್ಲ, ಅದು ಬ್ಯಾಂಕ್ ಅವರು ತಗೊಳ್ಳೋದು. ದೇ ವಿಲ್ ಟೇಕ್ ಡೇಟಾಬೇಸ್ ಸ್ಟೋರೇಜ್. ಸೊ ಬ್ಯಾಕಪ್ ಗಿಪಪ್ ಎಲ್ಲ ಮಾಡೋದು ಅದೆಲ್ಲ ಅಲ್ಲಿಂದ ಅದು ಆಗುತ್ತೆ, ಡೇಟಾಬೇಸ್ as a ಸರ್ವಿಸ್. ಸೊ ಡೇಟಾಬೇಸ್ ಸರ್ವಿಸ್ ಡೆಫಿನೇಷನ್ ನೋಡ್ತೀನಿ ಅಂತ ಹೇಳಿದ್ರೆ, ದಿಸ್ ಇಸ್ ದ ಡೆಫಿನೇಷನ್. It refers to, say, a software that enables users to provision, manage, consume, configure, operate database software using a common set of primitives without having to either know nor care about the exact implementations of those primitives for the specific database software. Without knowing ಹೆಂಗೆ ಇಂಪ್ಲಿಮೆಂಟ್ ಮಾಡಿದಾರೋ, ಅವ್ರು ಹೆಂಗೆ ಮೇಂಟೈನ್ ಮಾಡಿದಾರೆ, ತಲೆ ಅದರ ಬಗ್ಗೆ ಕೆಡ್ಸ್ಕೊಂಡೇ they can simply do this. They can do provision, they can do manage, configure database. ಅಂಡರ್ಲೈನ್ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅಬ್ಸ್ಟ್ರಾಕ್ಷನ್ಸ್ ಯೂಸ್ ಮಾಡಿಕೊಂಡು, API ಯೂಸ್ ಮಾಡಿಕೊಂಡು they will be doing all those things. So database user ಪ್ರಾವಿಷನಿಂಗ್, MySQL ಡೇಟಾಬೇಸ್ ಇರ್ಬೋದು. ಸೊ ದೇ ಕ್ಯಾನ್ ಮ್ಯಾನೇಜ್, ಕಾನ್ಫಿಗರ್, ಆಪ್ರೇಟ್, ಸಿಂಪಲ್ ಸೆಟ್ ಆಫ್ APIs ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ಡೇಟಾಬೇಸ್ ಯಾವ್ದು ಬೇಕಾದ್ರೂ ಇರ್ಬೋದು ಅಲ್ಲ, ಒರಾಕಲ್ ಇರ್ಬೋದು, ಎನಿ ಡೇಟಾಬೇಸ್ ಕ್ಯಾನ್ ಬಿ ಯೂಸ್ಡ್ ಅಂಡ್ ದೋಸ್ ಡೇಟಾಬೇಸ್ ಕ್ಯಾನ್ ಬಿ ಮ್ಯಾನೇಜ್ಡ್ ಥ್ರೂ ಯೂಸಿಂಗ್ ಸಿಂಪಲ್ ಅಬ್ಸ್ಟ್ರಾಕ್ಷನ್ಸ್, ದಟ್ ಈಸ್ APIs ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಈ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ ನಿಮಗೆ. So here you can see, if you compare it to the previous one, enterprise application local storage ಅಂತ ಏನಿರಲ್ಲ, ಜಸ್ಟ್ ಅಪ್ಲಿಕೇಶನ್ ಇರುತ್ತೆ. ಎಲ್ಲ ಸ್ಟೋರೇಜ್, ಡೇಟಾಬೇಸ್ ಸರ್ವಿಸ್ ಅಲ್ಲಿ ಸ್ಟೋರೇಜ್ ಇರುತ್ತೆ, ಸರ್ವಿಸು ಅಲ್ಲೇ ಇರುತ್ತೆ. ಸೊ ಕ್ಲೌಡ್ ಡೇಟಾಬೇಸಸ್ ವಿಲ್ ಯೂಸ್ ದಿಸ್ ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿ to achieve multi-tenancy and optimize scaling, high availability, better service through centralized management and effective allocation of resources ಮಾಡ್ಕೊಳ್ತಾರೆ. ಸೊ ಡೇಟಾಬೇಸ್ ಮೇ ಬಿ ಏನಪ್ಪ ಅಂತ ಹೇಳಿದ್ರೆ, ಟ್ರೆಡಿಷನಲ್ ಡೇಟಾಬೇಸ್ ಇರ್ಬೋದು, SQL ಸರ್ವರ್ ಡೇಟಾಬೇಸು, MySQL ಇರ್ಬೋದು. ಎಕ್ಸಾಂಪಲ್ ನೀವು ತಗೊಂಡ್ರೆ, ಅಮೆಝಾನ್ದು ಒಂದು ಸಿಂಪಲ್ DB ಅಂತ ಇದೆ, ಮೈಕ್ರೋಸಾಫ್ಟ್ SSDS ಅಂತ ಇದೆ, ಅದೇ ಥರ ಟ್ರ್ಯಾಕ್ವಿಯಾ ಅಂತ ಇದೆ. ಸೊ these vendors will provide the database as a ಸರ್ವಿಸ್ ಅವರು ಕೊಡ್ತಾರೆ. ಸೊ ಮಲ್ಟಿ ಟೆನೆನ್ಸಿ ಇದೆ, ಇದು ಅವರು ಒಂದು ಪ್ರೊವೈಡರ್ ಹತ್ರ ಸುಮಾರು ಜನ ಕಸ್ಟಮರ್ಸ್ ಆಗಿರ್ತಾರೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಮಲ್ಟಿ ಟೆನೆನ್ಸಿ ಅದು ಇದ್ದೇ ಇರುತ್ತೆ. ಕಮಿಂಗ್ ಟು ದಿ ಅಡ್ವಾಂಟೇಜಸ್ ಆಫ್ ಡೇಟಾಬೇಸ್ ಸರ್ವಿಸ್, ಈಸ್ ಆಫ್ ಯೂಸ್. ಯಾಕಂದರೆ ವಿ ನೀಡ್ ನಾಟ್ ಹ್ಯಾವ್ ದ ಬಾರ್ಡರ್ ಅಬೌಟ್ ಪರ್ಚೇಸಿಂಗ್, ಇನ್ಸ್ಟಾಲಿಂಗ್, ಮೇಂಟೈನಿಂಗ್ ಹಾರ್ಡ್ವೇರ್ ಫಾರ್ ದಿ ಡೇಟಾಬೇಸ್. ಈಸಿಯಾಗಿ ಯೂಸ್ ಮಾಡ್ಬೋದು. ಪವರ್, so to guarantee that the information is accurate, the user can get custom validation. It depends upon the vendor. So the user can create databases as well as maintain database with no difficulty. Or user ಒಂದು ಪವರ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು they can manage the data, they can configure, they can provision, ಅದೆಲ್ಲ ಮಾಡ್ಕೋಬೋದು.
ಕಂಟಿನ್ಯೂಯಿಂಗ್ ವಿತ್ ದಟ್, ಇಂಟಿಗ್ರೇಷನ್ ಅಂದರೆ ಮೋರ್ ಪವರ್ ಆ್ಯಂಡ್ ವ್ಯಾಲ್ಯೂ ಕ್ಯಾನ್ ಬಿ ಪ್ರೊವೈಡೆಡ್ ಡೇಟಾಬೇಸ್ ಇಫ್ ಯು ಆ್ಯಡ್ ಮೋರ್ ಸರ್ವಿಸಸ್ ಟು ದಿ ಯೂಸರ್. ಯಾಕಂದರೆ ಆ ಡೇಟಾಬೇಸ್ ಜೊತೆ ಇಮೇಲ್ಸು, ಕ್ಯಾಲೆಂಡರ್ಸು, ಪೀಪಲ್ಲು ನಾವೆಲ್ಲ ನೋಡ್ತೀವಲ್ಲ, ಈಗ ನಾವು ಸಿಸ್ಟಮು ಲ್ಯಾಪ್ಟಾಪ್ಸಲ್ಲಿ ಹಾಕ್ಬಿಟ್ರೆ ಕ್ಯಾಲೆಂಡರ್ ಸರ್ವಿಸ್ ಇರುತ್ತೆ, ಮೋರ್ ಸರ್ವಿಸಸ್, ಅಲ್ಲಿ ನಿಮ್ಮ ರಿಮೈಂಡರ್ಸ್ ಬರುತ್ತೆ, ಅದೆಲ್ಲ ಇರುತ್ತೆ, ಇಮೇಲ್ಸ್ ರಿಮೈಂಡರ್ಸ್ ಬರ್ಬೋದು. ಸೊ ಸೊ ಟು ಮೇಕ್ ದಿ ಯೂಸರ್ ಜಾಬ್ ಮೋರ್ ಪೊಟೆಂಟ್ ಅದು ಮಾಡ್ತಾರೆ. ಅದೇ ಥರ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಈ ಕಾನ್ಸ್ಟೆಂಟ್ ಪ್ರೂನಿಂಗ್, ಆಪ್ಟಿಮೈಸೇಷನ್ ಏನಿದೆ, ಅಡ್ವಾಂಟೇಜಸ್ ಆಫ್ ಡೇಟಾಬೇಸಲ್ಲಿ ಪ್ರೂನಿಂಗ್, ಆಪ್ಟಿಮೈಸೇಷನ್ ಅಂತ ಬರುತ್ತೆ. ಇದೆಲ್ಲ ಎಕ್ಸ್ಪೆನ್ಸಿವ್ ರಿಸೋರ್ಸಸ್ ಇದಕ್ಕೆಲ್ಲ ಮಾಡೋಕ್ಕೆ ಬೇಕು. ಸೊ ಇದು ಡೇಟಾಬೇಸ್ ಸರ್ವಿಸ್ ಆಫರಿಂಗ್ ಇದ್ದರೆ ಈ ಮ್ಯಾನೇಜ್ಮೆಂಟ್ ಟಾಕ್ಸ್ ಏನಿದೆ ಅದೆಲ್ಲ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ದಿಟ್ ವಿಲ್ ಬಿ ಡನ್ ಬೈ ದ ಕ್ಲೌಡ್ ಪ್ರೊವೈಡರ್ ಫಾರ್ ದಿ ಮಚ್ ಲೆಸ್ ಕಾಸ್ಟ್, ಮಚ್ ಲೆಸ್ ಎಕ್ಸ್ಪೆನ್ಸಿವ್ ಅದು ಆಗುತ್ತೆ. ಹಿಂಗೆ ಬಂದರೆ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಕಾಸ್ಟ್ ಸೇವಿಂಗು, ಸ್ಕೇಲೆಬಿಲಿಟಿ, ಅಪ್ ಆ್ಯಂಡ್ ಡೌನ್, ಸಿಂಪ್ಲರ್, ಸೊ ಲೆಸ್ ಕಾಸ್ಟ್ ಇನ್ ಮ್ಯಾನೇಜ್ಮೆಂಟ್, ರ್ಯಾಪಿಡ್ ಡೆವಲಪ್ಮೆಂಟ್, ಫಾಸ್ಟರ್ ಟೈಮ್ ಟು ಮಾರ್ಕೆಟ್, ಡೇಟಾ ಆ್ಯಂಡ್ ಅಪ್ಲಿಕೇಶನ್ ಸೆಕ್ಯೂರಿಟಿ, reduced risk and software quality. So these are the underlying benefits of using database as a ಸರ್ವಿಸ್ ಅಂತ ಹೇಳ್ಬೋದು. ದೀಸ್ ವರ್ಡ್ಸ್ ಆರ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ವರ್ಡ್ಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸಪೋಸ್ ಈಗ ಸ್ಕೇಲೆಬಿಲಿಟಿ, ಅಪ್ ಆ್ಯಂಡ್ ಡೌನ್ ಅಂತ ಕೊಟ್ಬಿಟ್ರೆ, ವಾಟ್ ಯು ಕ್ಯಾನ್ ಡೂ, ಯು ಕ್ಯಾನ್ ಕ್ವಿಕ್ಲಿ ಆ್ಯಂಡ್ ಈಸಿಲಿ ಪ್ರಾವಿಷನ್ ಡೇಟಾ ಸ್ಟೋರೇಜ್ ಆ್ಯಂಡ್ ಕಂಪ್ಯೂಟಿಂಗ್ ಕೆಪಾಸಿಟಿ at run time whenever you need it. You can scale down your database during your peak usage and you can scale down during non peak time to save the cost. ಅದೇ ಥರ ಸಿಂಪ್ಲರ್ ಅಂತ ಬಂದರೆ, ಟು ಮ್ಯಾನೇಜ್ ಆ್ಯಂಡ್ ಮೇಂಟೈನ್ ಎ ಡೇಟಾಬೇಸ್ ಆನ್ ಪ್ರಿಮಿಸಿಸು, ಸೊ ನಾವು ಏನು ಮಾಡಬೇಕಾಗುತ್ತೆ, ಇನ್ ಹೌಸ್ ಅಡ್ಮಿನಿಸ್ಟ್ರೇಟಿವ್ ಟೀಮ್ ಬೇಕಾಗುತ್ತೆ. ಅದೇ ಡೇಟಾಬೇಸ್ ಸರ್ವಿಸ್ ಅಂತ ತಗೊಬಿಟ್ರೆ, ಈ ಕ್ಲೌಡ್ ಪ್ರೊವೈಡರ್ ಇರ್ತಾರ, ದೇ ವಿಲ್ ಮ್ಯಾನೇಜ್ ಎವ್ರಿಥಿಂಗ್ ಫಾರ್ ಅಸ್. ನಮ್ಗೆ ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಸೊ ದೇ ವಿಲ್ lighten the administrative burden on our staff here, and it will freeze the staff from to work on applications and innovation. ಅವಾಗ ಏನಾಗುತ್ತೆ, ಲೆಸ್ ಕಾಸ್ಟ್ಲಿ ಮ್ಯಾನೇಜ್ಮೆಂಟ್. ಸಿಂಪಲ್ ಇದೆ, ಲೆಸ್ ಕಾಸ್ಟ್ಲಿ ಮ್ಯಾನೇಜ್ಮೆಂಟ್ ಆಗುತ್ತೆ. ರ್ಯಾಪಿಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಸೊ ಡೆವಲಪ್ಮೆಂಟ್ ರಿಕ್ವೆಸ್ಟ್ ಏನಿರುತ್ತೆ, ಫಾಸ್ಟ್ ಆಗಿ ದೇ ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಹಿಯರ್. ಸೊ ಯು ನಾಟ್ ಹ್ಯಾವ್ ಟು ಥಿಂಕ್ ಅಬೌಟ್ ಯುವರ್ ಆನ್ ಪ್ರಿಮಿಸ್ ಡೇಟಾಬೇಸ್. ಡೆವಲಪ್ಮೆಂಟ್ ಟೀಮ್ಸ್ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಪ್ರಾಸೆಸ್ಗೆಲ್ಲ, ಡೈರೆಕ್ಟ್ ಅಲ್ಲಿ ಸಿಕ್ಬಿಡುತ್ತೆ. ಯಾಕಂದರೆ ಕಾನ್ಫಿಗರ್ ಅವರೇ ಮಾಡ್ಕೋಬೋದಲ್ಲ, ಏನು ಬೇಕೋ ಕಾನ್ಫಿಗರ್ ಮಾಡ್ಕೊಂಡು ಹೋಗುತ್ತೆ. ರ್ಯಾಪಿಡ್ ಡೆವಲಪ್ಮೆಂಟ್, ಫಾಸ್ಟರ್ ಟೈಮ್ ಟು ಮಾರ್ಕೆಟ್. ಅದು ಸಾಫ್ಟ್ವೇರ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾ ಇದ್ವಿ ಅಂದರೆ ಫಾಸ್ಟಾಗಿ ಡೆವಲಪ್ ಆಗುತ್ತೆ, ಮಾರ್ಕೆಟ್ ಫಾಸ್ಟಾಗಿ ಅದು ಪ್ರಾಡಕ್ಟನ್ನು ತಗೊಂಡು ಹೋಗ್ಬೋದು ಅಂತ. ಅಥವಾ ರಿಸ್ಕು ಕಡಿಮೆ ಆಗುತ್ತೆ, ಯಾಕಂದರೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಮಾಡಿರ್ತಾರೆ, ಅದ್ರ ಪ್ರಕಾರ ಅವ್ರು ಅಪ್ ಟೈಮ್ ನಾವು ಇಷ್ಟೇ ಕೊಡ್ತೀವಿ ನಿಮಗೆ, ಆಮೇಲೆ ನಿಮ್ಮ ಕಾಸ್ಟ್ ಇಷ್ಟಿರುತ್ತೆ, ಡೌನ್ ಟೈಮ್ ಇಷ್ಟೇ ಆಗಲ್ಲ ನಿಮಗೆ, ಡೌನ್ ಟೈಮ್ ಇದಕ್ಕಿಂತ ಜಾಸ್ತಿ ಮಾಡಿಬಿಟ್ರೆ ನಾವು ನಿಮಗೆ ಫ್ರೀ ಸರ್ವಿಸ್ ಕೊಡ್ತೀವಿ ಇಷ್ಟು ದಿನ ಅಂತ. ಈಗ ಸಪೋಸ್ ಈಗ ಈ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇತ್ತಲ್ಲ, ಪಿಜ್ಜಾ ಡೆಲಿವರಿದು, ಆ ಟೈಮಿಂದ ಲೇಟಾಗಿ ಬಂದುಬಿಟ್ರೆ ನೀವು ಕಾಸ್ಟ್ ದುಡ್ಡು ಕೊಡೋದು ಬೇಡ, ನಿಮಗೆ ಫ್ರೀ ಡೆಲಿವರಿ ಅಂತ. ಸೊ ರೆಡ್ಯೂಸ್ ರಿಸ್ಕ್. ಆರ್ಡರ್ ಕೊಟ್ಮೇಲೆ ಏನು ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಎಲ್ಲ ಆಗಿದೆ ಅದಾಗುತ್ತೆ. ಅದೇ ಥರ ಸಾಫ್ಟ್ವೇರ್ ಕ್ವಾಲಿಟಿಗೆ ಬಂದರೆ, ಸೊ ಮೇಜರ್ ಕ್ಲೌಡ್ ಪ್ರೊವೈಡರ್ಸ್ ಏನಿರುತ್ತೆ ಅಂತ ಹೇಳಿದ್ರೆ, ಹೈಲಿ ಕಾನ್ಫಿಗರಲ್ ಅವರು ಡೇಟಾಬೇಸ್ ಸರ್ವಿಸ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಹಂಗಾಗಿ ಸೊ ಡಿ ನಾಟ್ ಹ್ಯಾವ್ ಟು ವರಿ ಅಬೌಟ್ ಈ ಹಂಡ್ರೆಡ್ಸ್ ಆಫ್ ಡೇಟಾಬೇಸ್ ಬಗ್ಗೆ ವರಿ ಮಾಡೋದು ಬೇಕಾಗಿಲ್ಲ. ಒಳ್ಳೆ ಕ್ವಾಲಿಟಿ ನಮಗೆ ಪ್ರಾಡಕ್ಟು ಸರ್ವಿಸಲ್ಲಿ ಸಿಗುತ್ತೆ. So that's about storage as a service and database as a service that we have discussed in today's session. So if you have got any doubts, you can ask.